ದಂಗೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಆ ದಂಗೆಯ ಪ್ರಭಾವ ನಾನು ಹೇಳ್ತಾ ಇರೋದು ಇಲ್ಲಿ ಆ ಕರಾಳತೆಯ ಕ್ರೂರತೆ ಇದೆ, ಅದು ಇವತ್ತಿನ ಜನರೇಷನ್ ಗೊತ್ತಲ್ಲ. ಇವತ್ತು ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ನಡೆದಿದ್ದು ನಾವು ಕೇಳಿಸ್ತೇವೆ, ಮುಂದಿನ ವಿಷಯದಲ್ಲಿ ತಗೊಳ್ತಾರೆ. ಆ ಕ್ರೂರತೆ ಅಲ್ಲಿ ಲಾಹೋರ್ನಿಂದ ಬರುವಂತಹ ಟ್ರೇನ್ಗಳಲ್ಲಿ ಹೆಣದ ರಾಶಿಗಳು ಬರ್ತದೆ ಅಂದ್ರೆ ಆ ಕ್ರೂರತೆ ಏನ್ ಹೇಳುತ್ತೆ ಅಂದ್ರೆ ಅದರ ಉದ್ದೇಶ ಏನಿತ್ತು, ಆ ದಿನವನ್ನ ನಮ್ಮ ಹಿಂದೂಗಳು ಯಾವ ರೀತಿ ಅನುಭವಿಸಿದ್ರು, ಆ ಕರಾಳತೆಯ ಆ ಕ್ರೂರತೆಯ ಬಗ್ಗೆ ಹೇಳೋದಾದ್ರೆ ಆ ಸನ್ನಿವೇಶಗಳನ್ನು ನೆನಪಿಸಿಕೊಂಡು ಸರಿಸುಮಾರು 77 ವರ್ಷಗಳ ಹಿಂದೆ ಇವತ್ತಿಗೆ, ಸರಿಸುಮಾರು 77 ವರ್ಷಗಳ ಹಿಂದೆ ಇವತ್ತಿಗೆ ಈ ಜನಸಂಖ್ಯೆಯ ವಿನಿಮಯದ ಪ್ರಪೋಸಲ್ ಅನ್ನು ಹಾಕಿ ದೊಡ್ಡ ಬಾಂಬ್ ಹಾಕಿದೆ. ಜನಸಂಖ್ಯೆ ವಿನಿಮಯದ ಪ್ರಪೋಸಲ್ ಅಂದರೆ ಮುಸ್ಲಿಮರೇ ಜಾಸ್ತಿ ಇರಬೇಕಾದಂಥ ಕಡೆಯಲ್ಲಿ ಹಿಂದೂಗಳಿಗೆ ಇರ್ಲಿಕ್ಕಾಗೋದಿಲ್ಲ, ಅವರೆಲ್ಲ ಇಲ್ಲಿ ಓಡಿ ಬರಬೇಕು ಅನ್ನೋ ರೀತಿಯಲ್ಲಿ ಆಯಿತು. ಇಲ್ಲಿದ್ದ ಮುಸ್ಲಿಮರಿಗೆ ನೀವು ಹೋಗ್ರಿ ಅಂತ ಹೇಳಿದ್ರು, ಇಲ್ಲಿದ್ದ ಮುಸ್ಲಿಮರಿಗೆ ನೀವು ಹೋಗ್ರಿ ಅಂತ ಹೇಳಿದ್ರು. ಅದರ ಒಂದು ಹಿಸ್ಟಾರಿಕಲ್ ಅನಾಲಿಸಿಸ್ ಪ್ರಕಾರ ಅಲ್ಲಿ ಹೋಗಿ 6 ತಿಂಗಳಾದ ನಂತರದಲ್ಲಿ ಹಿಂದೂಗಳು ಯಾರ್ಯಾರು ಪಾಕಿಸ್ತಾನದಿಂದ ಓಡಿ ಬಂದರು ಅವ್ರು ಯಾರು ಮತ್ತೆ ಪಾಕಿಸ್ತಾನಕ್ಕೆ ಹೋಗಲಿಕ್ಕೆ ಮನಸ್ಸು ಮಾಡಲಿಲ್ಲ. ಆದರೆ ದೊಡ್ಡ ಸಂಖ್ಯೆಯಲ್ಲಿ ಪಾಕಿಸ್ತಾನಕ್ಕೆ ಇಲ್ಲಿಂದ ಹೋಗಿದ್ದಂಥ ಮುಸ್ಲಿಮರು ನಮಗಿನ್ನು ಬೇಡ, ನಾವು ಯಾವ ಇಸ್ಲಾಮಿನ ಸಾಮ್ರಾಜ್ಯದ ಸ್ವರ್ಗದ ಕನಸು ಕಟ್ಟಿ ಅಲ್ಲಿ ಹೋಗಿದ್ವಿ ಅದೆಲ್ಲ ಶುದ್ಧ ಭ್ರಮೆ ಅಂತ ನಮಗೆ ಗೊತ್ತಾಯ್ತು ಅಂತ ಅವರೆಲ್ಲರೂ ಕೂಡ ವಾಪಸ್ಸು ಪಾಕಿಸ್ತಾನಕ್ಕೆ ಹೋಗುವ ಆಸೆ ಬಿಟ್ಟು ಪಾಕಿಸ್ತಾನಕ್ಕೆ ಹೋದವರು ವಾಪಸ್ಸು ನಮ್ಮಲ್ಲಿಗೆ ಬಂದರು. ಈ ಎಕ್ಸ್ಚೇಂಜ್ ಸಮಯದಲ್ಲಾದಂಥ ದುರ್ಭರವಾದ ಪರಿಸ್ಥಿತಿ ಏನಂದರೆ ಲೂಟಿ, ದಂಗೆ, ಬರ್ಬರವಾದಂಥ ಅತ್ಯಾಚಾರ. ನಾವು ಕರ್ನಾಟಕದಲ್ಲಿದ್ದೇವೆ, ಸ್ವರ್ಗದಲ್ಲಿದ್ದೇವೆ ಅಂತ ಗೊತ್ತಿಲ್ಲ. ಉತ್ತರ ಭಾರತಕ್ಕೆ ಹೋದರೆ ಪಂಜಾಬ್, ದಿಲ್ಲಿ, ಒಂದು ಸ್ವಲ್ಪ ಪೂರ್ವ ಭಾಗಕ್ಕೆ ಹೋದರೆ ಬಂಗಾಳ ಆ ಕಡೆ ಹೋಗ್ಬಿಟ್ರೆ ಅದು ಎಷ್ಟು ನಮ್ಮ ಕುಟುಂಬದವರು, ನಮ್ಮ ಜನಗಳು, ಹಿಂದೂಗಳು ಇಷ್ಟು ಒಂದು ಕಷ್ಟ ಅನುಭವಿಸಿದ್ರು. ಬರ್ಬರವಾದ ಅತ್ಯಾಚಾರ ಪಂಜಾಬ್, ಬಂಗಾಳ ಮತ್ತು ಸೀಮಾ ಪ್ರಾಂತ್ಯಗಳಲ್ಲಿ ಆಯಿತು. ಅವರು ಮಾಡಿದ ಒಂದೇ ಕೆಲಸ, ಇನ್ನೂ ಇರುವ ಇಲ್ಲಿ ಹಿಂದೂಗಳನ್ನು ಒಂದೋ ನೀವೆಲ್ಲ ಬಿಟ್ಟು ಹೋಗಬೇಕು, ಬಿಟ್ಟು ಹೋಗುವ ಅನ್ನುವಾಗ ಎಂಥ ಕ್ರೌರ್ಯ, ನಿಮ್ಮ ಹೆಂಗಸರನ್ನೇ ಬಿಟ್ಟು ಹೋಗ್ರಿ ಅಂತ ನೀವು ಹೋಗಿ ಅಂತ ಅಲ್ಲಿದ್ದ ಹೆಂಗಸರ ಮೇಲೆ ಅನಾಚಾರ ಅತ್ಯಾಚಾರವನ್ನು ವಿಪರೀತವಾಗಿ ಮಾಡಿ ಆ ಕಥೆಯನ್ನು ಕುರಿತು 2 ದೊಡ್ಡ ಪುಸ್ತಕಗಳು ಬಂದಿವೆ ಕನ್ನಡದಲ್ಲಿ ಕೂಡ, ಓದ್ಕೊಳ್ಬೋದು. ಎಷ್ಟು ದುಃಖ ಆಗುತ್ತೆ ಅಂದರೆ ನಾನು ಇದನ್ನು ಕುರಿತು ಓದುವ ದಿಶೆಯಲ್ಲಿ ನಿನ್ನೆ ರಾತ್ರಿ ಇನ್ನೊಂದು ಪುಸ್ತಕ ಓದ್ತಾ ಇರುವಾಗ ಕಣ್ಣಲ್ಲಿ ನೀರು ಬಂದು ನನಗೆ ಅದನ್ನು ಮುಂದೆ ಓದಲಿಕ್ಕಾಗದೆ ಪುಸ್ತಕವನ್ನು ಪಕ್ಕದಲ್ಲಿ ಇಟ್ಟೆ. ಯಾಕೆಂದರೆ ನಮಗೆ ಯಾರಿಗೆ ಮಾನವೀಯ ಸ್ಪಂದನ ಇದೆ, ಹ್ಯುಮೇನ್ ಎನ್ಲೈಟೆಂಡ್ ಅಚೀವ್ ಯಾರಿಗೆ ಇದೆ, ಮನಸ್ಸಿದೆ ಅಂಥವ್ರಿಗೆ ಅದನ್ನು ಸಹಿಸಲಿಕ್ಕಾಗೋದಿಲ್ಲ. ಆದರೆ ಮುಸ್ಲಿಮರ ಮಟ್ಟಿಗೆ ಕ್ರೌರ್ಯದಿಂದ ಅವ್ರನ್ನ ಬಡ್ದು ಹಾಕೋದು, ಕೊಂದು ಹಾಕೋದು, ಅವರ ನಮ್ಮ ಹಿಂದೂಗಳ ಪಾಸ್ತಿಯನ್ನು ಕಿತ್ಕೊಳ್ಳೋದು, ನಮ್ಮ ಹೆಂಗಸರ ಮೇಲೆ ಅನಾಚಾರ ಅತ್ಯಾಚಾರಗಳನ್ನು ಮಾಡೋದು, ಇದು ಸತತವಾಗಿ ಮಾಡ್ತಾ ಬಂದು ನಮ್ಮ ಜನ ಬಹಳ ಕಷ್ಟದಲ್ಲಿ ಓಡಿ ಬಂದು ದಿಲ್ಲಿಯಲ್ಲಿ ಎಲ್ಲ ಕಡೆಗೂ ಮುಂದುವರೆದಂತಹ ಮಾತುಗಳನ್ನು ಈ ಕಡೆ ತಗೊಳ್ತೀವಿ. ಇದು ಒಂದು ರೀತಿಯ ಬಲಬದಿಯಲ್ಲಿ ಹಿಸ್ಟ್ರಿಯನ್ನು ನೆನಪು ಮಾಡಿಕೊಂಡ್ರೆ ಮುಂದಿನ ಭಾಗ ಯಾವ ರೀತಿ ದೇಶದ ಸ್ವಾತಂತ್ರ್ಯ ನಂತರ ಇದೆ ಅಲ್ಲಿಗೆ ನಿಲ್ಲಿಲ್ಲ. ನಾನು ವಿಕಾಸ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. 1940ರಲ್ಲಿ ಮುಸ್ಲಿಂ ಲೀಗು ಇದರ ಒಂದು ಬೀಜವನ್ನು ಹಾಕಿತ್ತು. ನಮಗೆ ಬೇರೆ ಅನ್ನುವಂಥ ಪ್ರತ್ಯೇಕತಾವಾದವನ್ನು ಅಲ್ಲಿ ಮೊಳಕೆ ಒಡಿಸಿದಾಗ ಅವತ್ತಿನ ನಾಯಕರು ಏನೆಲ್ಲ ಹೇಳಿದ್ರು ಅಂತ ಪ್ರಾರಂಭದಲ್ಲಿ ಹೇಳಿದೆ. ಆದರೆ ಅಲ್ಲಿಗೆ ನಿಂತ್ಕೊಳ್ಳಿಲ್ಲ. ಆಯ್ತು, ಕೊನೆಗೆ ಏನು ನಮ್ಗೆ ಏನು ಬೇಕು ಅದನ್ನು ನಾವು ತಗೊಂಡ ನಂತರ ಅದು ಅಲ್ಲಿಗೆ ಎಂಡ್ ಆಗಬೇಕಿತ್ತು. ಆದರೆ ಇವತ್ತೂ ನೋಡಿದರೆ ಆ ರೀತಿಯ ಮುಸ್ಲಿಂ ಲೀಗಿನ ಕಲ್ಪನೆ ಅಥವಾ ಅವ್ರ ಯೋಚನೆ ಏನಿದೆ ಅದು ಅಲ್ಲಿಗೆ ನಿಲ್ಲಿಲ್ಲ ಅಂತ. ಇವತ್ತು ಕೂಡ ಆ ರೀತಿಯ ಯೋಚನೆ ಮಾಡುವಂತಹ ಎಲಿಮೆಂಟ್ಸ್ಗಳಂತ ಹೇಳ್ತೀರಾ ಅಥವಾ ಆ ರೀತಿಯ ಮನಸ್ಥಿತಿಗಳು ಯಾವ ರೀತಿ ಆಫ್ಟರ್ ಇಂಡಿಪೆಂಡೆನ್ಸ್ ನಮಗೆ ಹೇಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ ಅನ್ನೋದನ್ನು ನೋಡಿದಾಗ ಯಾವ ರೀತಿ, ಈಗ ಉದಾಹರಣೆಗೆ ನಾವು ಇತ್ತೀಚೆಗೆ ಒಂದು ಶಬ್ದ ಕಟ್ ದ ಸೌತ್ ಅನ್ನುವಂಥದ್ದು, ಅಂದ್ರೆ ಇನ್ನೂ ಕೂಡ ಒಡೆಯುವುದರಲ್ಲೇ ಇದ್ದಾರೆ. ಜೋಡಿಸುವ ಮನಸ್ಥಿತಿ ನಾಗರಿಕರಲ್ಲಿ ಅಥವಾ ನಾಯಕರಲ್ಲಿ ಅಥವಾ ಯಾವುದೋ ದೇಶಭಕ್ತರು ಅಥವಾ ಇನ್ಯಾವುದೋ ಪ್ರಪಗಂಡ ಮಾಡುವಂಥವರಲ್ಲಿ ಜೋಡಿಸುವುದಿಲ್ಲ ಇಲ್ಲ. ಕಟ್ ದ ಸೌತ್ ಅನ್ನುವಂಥ ಕಾನ್ಸೆಪ್ಟ್ ನೀಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಹೀಗಿರುವಾಗ ಮುಸ್ಲಿಂ ಲೀಗ್ ಅಲ್ಲಿಗೆ ಮುಗಿಲಿಲ್ಲ ಅಂತ ಕಲ್ಪನೆಯಲ್ಲಿ ಮುಗಿಲಿಲ್ಲ. ಮುಂದೆ ಹೇಗೆ ಬಂತು ಅನ್ನೋದನ್ನ ನೀವು ಹೇಳೋದಾದ್ರೆ ಹೇಗೆ ಹೇಳ್ತೀವಿ? ಸುಂದರಣ್ಣ, ಹೇಳಬೇಕಾದ್ರೆ ಇದು ಈ ಸಮಸ್ಯೆ ಮುಸ್ಲಿಂ ಲೀಗಿದ್ದೇ ಅಲ್ಲ. ಮುಸ್ಲಿಂ ಲೀಗಿಗೆ ಎಲ್ಲಿಂದ ಇದಕ್ಕೆ ಪ್ರೇರಣೆ ಆಯಿತು ಅದನ್ನು ನಾವು ಆಲೋಚನೆ ಮಾಡಬೇಕು. ಮುಸ್ಲಿಂ ಲೀಗಿಗೆ ಯಾವ ಪ್ರೇರಣೆ? ಇಸ್ಲಾಂ ಅನ್ನುವಂಥದ್ದೇ ಒಂದು ಡಿವಿಸಿವ್ ಫೋರ್ಸ್. ಇವತ್ತು ಇಸ್ಲಾಂ ಎಲ್ಲೆಲ್ಲಿದೆ ಅದು ಡಿವೈಡ್ ಆಗ್ತಾ 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 ಹೋಗ್ತಾ ಇದೆ. ಮುಸ್ಲಿಂ ಲೀಗ್ ನೀವು 1940 ಇಸ್ವಿಯದು ನೀವು ಅಫ್ಘಾನಿಸ್ತಾನ 1000 ವರ್ಷಗಳ ಹಿಂದೆ ಹೋಯಿತು. ಇಂಡೋನೇಷ್ಯಾ, ಬಾಲಿ, ಸುಮತ್ರ, ಥೈಲ್ಯಾಂಡ್, ಈ ಕಡೆ ನಮಗೆ ಪರ್ಷಿಯಾದವರೆಗೂ ನಿಮಗೆ ಭಾರತ
ಆಗಿನಿಂದ ದೇಶ ವಿಭಜನೆ ಭಾರತದ್ದು ಆಗ್ತಾನೆ ಬಂದಿದೆ. ಈ 100 ವರ್ಷಗಳಲ್ಲಿ ಇದಕ್ಕೊಂದು ಬೇರೆ ಸ್ವರೂಪ ಸಿಕ್ಕಿರುವಂಥದ್ದು. ಈ ಮುಸ್ಲಿಂ ಲೀಗಿನ ಬಗ್ಗೆ ನೀವು ಮಾತಾಡ್ತಾ ಕೇಳೋದಾದ್ರೆ, ಮುಸ್ಲಿಂ ಲೀಗು ಪ್ರಾರಂಭ ಆಗಿದ್ದು ಹೇಗೆ ನೋಡಿ. ನಾನು ತುಂಬಾ ಹಿಂದೆ ಹೋಗೋದು ಬೇಡ. 20ನೇ ಶತಮಾನದ ಪ್ರಾರಂಭದಲ್ಲಿ ನಾವು ತಿಳ್ಕೊಂಡ್ರೆ, ಬ್ರಿಟಿಷರು ಭಾರತವನ್ನು ಆಳ್ತಾ ಇರಬೇಕಾದ್ರೆ ಈ ಬೆಂಗಾಲ್ ಪ್ರಾವಿನ್ಸ್ ಏನಿತ್ತು, ಇದು ಯುನೈಟೆಡ್ ಆಗಿತ್ತು. ಇವತ್ತು ನಾವು ವೆಸ್ಟ್ ಬೆಂಗಾಲ್ ಮತ್ತು ಬಾಂಗ್ಲಾದೇಶ ಹಾಗೆಯೇ ಈಸ್ಟ್ ಬೆಂಗಾಲ್ ಮತ್ತು ವೆಸ್ಟ್ ಬೆಂಗಾಲ್ ಯುನೈಟೆಡ್ ಆಗಿದ್ದಂತಹ ಸಂದರ್ಭದಲ್ಲಿ ಈ ಈಸ್ಟ್ ಬೆಂಗಾಲ್ ಇವತ್ತಿನ ಬಾಂಗ್ಲಾದೇಶ ಏನಿದೆ, ಈ ಪ್ರದೇಶದಲ್ಲಿ ಮುಸ್ಲಿಂ ಬಾಹುಳ್ಯ ಸ್ವಲ್ಪ ಜಾಸ್ತಿ ಇತ್ತು. ಆಗ ಬ್ರಿಟಿಷರು ನಮ್ಮನ್ನು ಡಿವೈಡ್ ಅಂಡ್ ರೂಲ್ ಮಾಡುವ ಮೂಲಕ ಅವರು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಅಂತಿರ್ತಾರೆ. 1905ನೇ ಇಸ್ವಿ ಅಂತ ಕಾಣುತ್ತೆ, ಬಂಗಾಲದ ಮೊದಲನೇ ಪಾರ್ಟಿಷನ್ ಆಗುತ್ತೆ. ಬ್ರಿಟಿಷರು ಅವರ ಅಡ್ಮಿನಿಸ್ಟ್ರೇಟಿವ್ ಇದಕ್ಕೆ ಈಸಿ ಆಗಲಿ ಅನ್ನುವಂಥ ಕಾರಣಕ್ಕೆ ಮಾಡಿದ್ದು ಅಂತ ಹೇಳಿದ್ರು ಕೂಡ, ಅಲ್ಲಿ ಹಿಂದೂ ಮುಸಲ್ಮಾನರನ್ನು ಸಪರೇಟ್ ಮಾಡಿ ಅವರ ಆಡಳಿತ ನಡೆಸಬೇಕು ಅನ್ನುವಂಥದ್ದು ಅದರ ಮೂಲ ಉದ್ದೇಶ ಆಗಿರುತ್ತೆ. ಇದಾದಾಗ ಅಲ್ಲಿನ ಹಿಂದೂ ಪೆಟ್ರಿಯಾಟಿಕ್ ಫೋರ್ಸ್ ಅಂತ, ನಾವು ನ್ಯಾಷನಲಿಸ್ಟ್ ಫೋರ್ಸ್ ಅಂತ ಏನು ಕರೀತೇವೆ, 1905-6 ಈ ಸಂದರ್ಭದಲ್ಲಿ ಬ್ರಿಟಿಷರು ಇದನ್ನು ಹೇರಿದ ನಂತರ ದೊಡ್ಡ ಪ್ರಮಾಣದಲ್ಲಿ ಬಂಗಾಲದಲ್ಲಿ ಈ ರೀತಿಯ ಕೆಲಸಗಳು ಆಗಬಾರದು, ಬಂಗಾಲ ಯುನೈಟೆಡ್ ಆಗಿರಬೇಕು, ನಾವು ಒಂದಾಗಿರಬೇಕು, ಹಿಂದೂ ಮುಸಲ್ಮಾನರ ಆಧಾರದಲ್ಲಿ ನಾವು ಪ್ರತ್ಯೇಕ ಆಗಬಾರದು ಅನ್ನುವಂಥದ್ದು ಹಿಂದೂಗಳ ನಿಲುವಾಗಿರುತ್ತೆ. ಆದರೆ ಈ ಎನ್ಫೋರ್ಸ್ಮೆಂಟ್ ಆದ ನಂತರ 1906ನೇ ಇಸ್ವಿ ಅಷ್ಟೊತ್ತಿಗೆ ಅಲ್ಲಿನ ಮುಸಲ್ಮಾನ ಶಕ್ತಿಗಳೆಲ್ಲ ಕ್ರೋಢೀಕರಣ ಆಗಿ ನಮಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆ ಬೇಕು. ಭಾರತದಲ್ಲಿ ಹಿಂದೂಗಳು ಮುಸಲ್ಮಾನರು ಏನೇ ಇದ್ರು ಕೂಡ ನಮಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆ ಬೇಕು. ಇದನ್ನು ದೇಶದಾದ್ಯಂತ ನಾವು ಹೇರಬೇಕು ಅಂತಾದ್ರೆ ನಮಗೆ ಆಲ್ ಇಂಡಿಯಾ ಲೆವೆಲಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಬೇಕು ಅನ್ನುವಂಥದ್ದು ಆಲೋಚನೆ ಹುಟ್ಟುತ್ತೆ. ಆ ರೀತಿ ಪ್ರಾರಂಭ ಆದಂಥದ್ದು 1906ನೇ ಇಸ್ವಿಯಲ್ಲಿ ಮುಸ್ಲಿಂ ಲೀಗ್ ಪ್ರಾರಂಭ ಆಗುತ್ತೆ. ಮುಸ್ಲಿಂ ಲೀಗ್ ಪ್ರಾರಂಭ ಆಗಿದ್ದೇ ವಿಭಜನೆ ಮಾಡಬೇಕು ಅಂತ ಹೇಳಿ. ಸೊ ಈ ರೀತಿ ಪ್ರಾರಂಭ ಆದಂತಹ ಮುಸ್ಲಿಂ ಲೀಗ್ ಇವತ್ತು ಯಾವ ರೂಪವನ್ನು ತಾಳಿದೆ ಇದನ್ನು ನಾವು ಆಲೋಚನೆ ಮಾಡಬೇಕು. ಮೊಹಮ್ಮದ್ ಅಲಿ ಜಿನ್ನಾ 1940ರಲ್ಲಿ ಅದಕ್ಕೆ ವೇಗ ಕೊಟ್ಟರು. 1947ರ ಹೊತ್ತಿಗೆ ಪಾಕಿಸ್ತಾನದ ಮೂವ್ಮೆಂಟ್ ಜೋರಾಯಿತು. ಪಾಕಿಸ್ತಾನ ಭಾರತದಿಂದ ಪ್ರತ್ಯೇಕ ಆಯಿತು. ಬಾಂಗ್ಲಾದೇಶ, ಅವತ್ತಿನ ಈಸ್ಟ್ ಪಾಕಿಸ್ತಾನ ಅಂತೇನಿತ್ತು, ಅದೆರಡು ಕೂಡ ಪಾಕಿಸ್ತಾನ ಪ್ರತ್ಯೇಕ ಆದ ನಂತರ ತಾವು ಕೇಳಿದ ಹಾಗೆ ಮುಸ್ಲಿಂ ಲೀಗ್ ಮುಗಿಬೇಕಿತ್ತಲ್ಲ, ಆದ್ರೆ ಮುಗಿಲಿಲ್ಲ. ಅವತ್ತಿನ ಮುಸ್ಲಿಂ ಲೀಗ್ ಅಂತ ಏನಿತ್ತು ಅದು ಸ್ವತಂತ್ರ ನಂತರ ಭಾರತದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಆಗಿ, ಆಲ್ ಇಂಡಿಯಾ ಯೂನಿಯನ್ ಮುಸ್ಲಿಂ ಲೀಗ್ ಆಗಿ ಇವತ್ತಿಗೂ ಕೂಡ ಭಾರತದಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ದುರಂತ ನೋಡಿ, ಮುಸ್ಲಿಂ ಲೀಗ್ನ 5-6 ಜನ ಸಂಸದರು ಇವತ್ತಿಗೂ ಕೂಡ ಭಾರತದ ಸದನದಲ್ಲಿದ್ದಾರೆ. ಎಲ್ಲಿಯವರೆಗೆ ಅದು ಜೀವಂತವಾಗಿದೆ ಅವರ ಸಿದ್ಧಾಂತ ಅಂತ ಹೇಳಿದ್ರೆ 1969ನೇ ಇಸ್ವಿಯಲ್ಲಿ ಅಂತ ಕಾಣುತ್ತೆ. ಬಹುಶಃ ಕೇರಳದ ಮಲಪ್ಪುರಂ ಜಿಲ್ಲೆ, ಕೇರಳದಲ್ಲಿ ನಮ್ಮೂದ್ರಿಪಾದವರಿಗೆ ಪೂರ್ಣ ಬಹುಮತ ಬಂದಿರೋದಿಲ್ಲ. ಅವರಿಗೆ ಸರ್ಕಾರ ರಚನೆ ಮಾಡಬೇಕು ಅಂತ ಆದಾಗ ಯಾರ್ದಾದ್ರೂ ಸಪೋರ್ಟ್ ಬೇಕಾಗಿರುತ್ತೆ. ಆಲ್ ಇಂಡಿಯಾ ಯೂನಿಯನ್ ಮುಸ್ಲಿಂ ಲೀಗ್ನ ಒಂದಿಷ್ಟು ಶಾಸಕರು ಗೆದ್ದಿರ್ತಾರೆ. ಅವರೊಂದು ಕಂಡೀಷನ್ ಹಾಕ್ತಾರೆ. ಏನ್ ಕಂಡೀಷನ್ ಅಂತ ಹೇಳಿದ್ರೆ, ಕೇರಳದಲ್ಲಿ ಮಲ್ಲಪುರಂ ಅನ್ನುವಂತಹ ಮುಸ್ಲಿಂ ಡಾಮಿನೇಟೆಡ್ ಡಿಸ್ಟ್ರಿಕ್ಟ್ ಒಂದು ನೀವು ಮಾಡಿಕೊಡೋದಾದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ. ಸೊ ಮಲ್ಲಪುರಂ ಅನ್ನುವಂಥದ್ದು ಅಲ್ಲಿಯವರೆಗೆ ಮುಸ್ಲಿಂ ಡಾಮಿನೇಟೆಡ್ ಡಿಸ್ಟ್ರಿಕ್ಟ್ ಆಗಲಿಲ್ಲ. ಇಟ್ ವಾಸ್ ಒನ್ ಅಮಂಗ್ ದಿ ಆಲ್ ಅದರ್ ಡಿಸ್ಟ್ರಿಕ್ಟ್ಸ್. ಮುಸ್ಲಿಂ ಲೀಗ್ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಸಿಕ್ಕಿ 20-22 ವರ್ಷಕ್ಕೆ ಈ ರೀತಿಯ ಒಂದು ಡಿಮ್ಯಾಂಡ್ ಇಟ್ಟು ಪ್ರತ್ಯೇಕವಾದಂತಹ ಮುಸ್ಲಿಂ ಡಾಮಿನೇಟೆಡ್ ಡಿಸ್ಟ್ರಿಕ್ಟ್ ಅನ್ನು ಪಡೆಯುವಲ್ಲಿ ಯಶಸ್ವಿಯಾಯಿತು. ಇದನ್ನು ನಾವು ಆಲೋಚನೆ ಮಾಡಬೇಕು. ಕೆಲವು ವರ್ಷಗಳ ಹಿಂದೆ ಅಂತ ಕಾಣುತ್ತೆ, ಬಹುಶಃ ಮುಸ್ಲಿಂ ಡಾಮಿನೇಟೆಡ್ ಸ್ಟೇಟ್ ಮಲಬಾರ್ ಒಂದು ಪ್ರತ್ಯೇಕ ರಾಜ್ಯ ಬೇಕು ನಮಗೆ ಅಂತ ಮುಸ್ಲಿಂ ಲೀಗ್ನ ಸದಸ್ಯರು ಬೇಡಿಕೆ ಇಟ್ಟಿದ್ದಾರೆ. ಸೊ ನಾನು ಏನ್ ಹೇಳಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ, ಈ ಪ್ರತ್ಯೇಕದ ವಾದ ಅನ್ನುವಂಥದ್ದು ಏನಿದೆ ಇದು ಮುಸ್ಲಿಂ ಲೀಗ್ ಒಂದಕ್ಕೆ ಸೀಮಿತವಾಗಿಲ್ಲ. 1947ರ ಆ ಸ್ವತಂತ್ರ ಹೋರಾಟದ ಕಾಲಘಟ್ಟದಲ್ಲಿ ಮುಸ್ಲಿಂ ಲೀಗ್ ಅದಕ್ಕೆ ನೇತೃತ್ವವನ್ನು ಕೊಡ್ತು. ಆದ್ರೆ ಅವರ ಹಿಂದೆ ಇದ್ದಂತಹ ವಿಚಾರಗಳು, ಅವರ ಹಿಂದೆ ಇದ್ದಂತಹ ಫೋರ್ಸ್ಗಳು ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಪ್ರೇರಿತವಾದಂಥದ್ದು. ಇಲ್ಲಿ ನಾವು ಒಂದು ವಿಚಾರ ಏನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ನೋಡಿ, ನಮಗೆ ಹಿಂದೂಗಳಲ್ಲಿ ನಾವು ಡಿವೈಡೆಡ್ ಫೋರ್ಸ್, ಮುಸಲ್ಮಾನರು ಹಾಗೆ
ನಮ್ಮಲ್ಲಿ ಸಮಾನ ಶತ್ರುಭಾವ ಅನ್ನುವಂಥದ್ದಿಲ್ಲ, ನಮ್ಮಲ್ಲಿ ಶತ್ರುಭಾವ ಅನ್ನುವಂಥದ್ದೇ ಇಲ್ಲ. ಇನ್ನು ಸಮಾನ ಶತ್ರುಭಾವ ಎಲ್ಲಿಂದ ಬರುತ್ತೆ? ಸೊ ಮುಸಲ್ಮಾನರ ಒಳಗೆ ಎಷ್ಟು ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಮುಸಲ್ಮಾನೇತರರನ್ನು ನೋಡಿದ ಕೂಡಲೇ ಅವರಿಗೆ ಒಂದು ಸಮಾನ ಶತ್ರುಭಾವ ನಿರೂಪಣೆ ಆಗುತ್ತೆ. ಅವರು ನಮ್ಮಿಂದ ಬೇರೆಯವರು, ಭಿನ್ನರು, ನಮ್ಮ ವ್ಯವಸ್ಥೆ ಬೇರೆ, ಅವರ ವ್ಯವಸ್ಥೆ ಬೇರೆ ಅನ್ನುವಂಥದ್ದು ಸ್ವಾಭಾವಿಕವಾಗಿ ಅವರಿಗೆ ಬರುತ್ತೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ 1940ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ, ಯಾರು ಪಾಕಿಸ್ತಾನದ ಫಾದರ್ ಆಫ್ ಪಾಕಿಸ್ತಾನ ಅಂತ ಹೇಳ್ತಾರೆ, ಅವ್ರು ಹೇಳ್ತಾರೆ ನಮ್ಮದು ಹಿಂದೂಗಳದ್ದು ಎರಡು ಬೇರೆ ಬೇರೆ ಮೂಲ, ನಮ್ಮದು ಹಿಂದೂಗಳದ್ದು ಬೇರೆ ಬೇರೆ ಸಂಸ್ಕೃತಿ, ನಮ್ಮ ಆದರ್ಶವೇ ಬೇರೆ, ಅವರ ಆದರ್ಶವೇ ಬೇರೆ, ನಮ್ಮ ಗುರಿಯೇ ಬೇರೆ, ಅವರ ಗುರಿಯೇ ಬೇರೆ. ಈ ರೀತಿ ಇರುವಾಗ ನಾವು ಒಂದು ದೇಶದ ಒಳಗೆ ಒಗ್ಗಟ್ಟಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಚಿನ್ನ ಹೇಳ್ತಾರೆ. ಯಾಕೆಂದ್ರೆ ಅವರು ಪ್ರಾರಂಭದಿಂದಲೂ ಅದನ್ನು ನೋಡೇ ಇಲ್ಲ. ಈಗ ಹೀಗೆ ನಿಮ್ಮ ಮಾತಿಗೆ ನಾನು ಅದಕ್ಕೆ ಒಂದು ಈಗ ನಾವು ತಿಳ್ಕೊಳ್ಬೇಕಾಗಿದ್ದು ಇವತ್ತು ಸಂವಾದದಲ್ಲಿ ನಾನು ಅನ್ಕೊಳ್ತೇನೆ, ಈ ಮೆಂಟಾಲಿಟಿ ಇಸ್ಲಾಮಿಕ್ ನೀವೇನೇನು ಹೇಳ್ತೀರಿ ಅದು ಒಂದು ಭಾಗ. ಆದರೆ ಇಸ್ಲಾಮೇತರವಾದಂತಹ ಮೆಂಟಾಲಿಟಿಯಲ್ಲಿ ಈ ರೀತಿ ಪ್ರತ್ಯೇಕಿಸಲ್ಪಡುವಂಥದ್ದು, ಈಗ ನಗಟ್ಟ ಸೌತ್ ಅಂತ ಹೇಳಿದ್ ನಾವು, ಅದರಲ್ಲಿ ಏನೋ ಇಸ್ಲಾಮಿಸ್ಟ್ ಅಂತ ಅನ್ನುವಂಥದ್ದು ಬರೋದಿಲ್ಲ. ಆದರೆ ನಾವು ಪ್ರತ್ಯೇಕವಾಗಬೇಕು ಈ ವ್ಯವಸ್ಥೆಯಿಂದ ಬಂದ ಈ ತರದ್ದು ಎಲ್ಲೆಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಅಂದ್ರೆ ವಿಭಜನೆ ಅನ್ನುವಂಥದ್ದು ಕೇವಲ ದೇಶಕ್ಕಲ್ಲದೇನೆ ಅಲ್ಲಲ್ಲಿ ಸ್ಥಳೀಯವಾಗಿ ಹೇಳ್ತಾ ಇದ್ದೇವೆ, ನಮಗೆ ಪ್ರತ್ಯೇಕ ಜಿಲ್ಲೆ ಬೇಕು, ಪ್ರತ್ಯೇಕ ರಾಜ್ಯ ಬೇಕು, ನಾವು ಇದು ಸಪರೇಟ್ ಅನ್ನುವಂಥ, ಅಂದ್ರೆ ಒಂದು ಅನ್ನುವಂಥ ಭಾವದಿಂದ ಹೊರಗೆ ಬರ್ತಾ ಇರ್ತಕ್ಕಂಥದ್ದು ಇವತ್ತು ಕೂಡ ಪ್ರೆಸೆಂಟ್ ಆಗಿದೆಯಲ್ಲ, ಅದಕ್ಕೆ ಕಾರಣ ಅಂತ ಏನು ಎಲ್ಲ ಕಡೆಗಳಲ್ಲೂ ಇದೆ. ಇದು ಕೇವಲ ಕೇರಳಕ್ಕೆ ಸೀಮಿತ ಆಗಿಲ್ಲ. ಅಸ್ಸಾಂಗಳಲ್ಲಿ ನಿಮಗೆ 40-50% ದಾಟಿರುವಂತಹ ಜಿಲ್ಲೆಗಳು ಅನೇಕ ಸಿಗುತ್ತೆ. ಮಹಾರಾಷ್ಟ್ರದಲ್ಲಿ ಸಿಗುತ್ತೆ, ನಮಗೆ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಸಿಗುತ್ತೆ, ಬಿಹಾರದಲ್ಲಿ ಸಿಗುತ್ತೆ. ಸೊ ಈ ಪ್ರತ್ಯೇಕವಾದ ಅನ್ನುವ ಪ್ರತ್ಯೇಕತಾ ಮಾನಸಿಕತೆ ಏನಿದೆ, ಈ 40% ಅವರು ಕ್ರಾಸ್ ಆಗ್ತಿದ್ದ ಹಾಗೆ ನಾವು ಬೇರೆ ಅನ್ನುವಂಥ ಮಾನಸಿಕತೆ ಬರುತ್ತೆ. ಒಟ್ಟು ಹೇಳೋದು ರಾಷ್ಟ್ರೀಯತೆಯ ಕೊರತೆ ಎಲ್ಲಿದೆಯೋ ಅಲ್ಲಿ ಪ್ರತ್ಯೇಕತಾವಾದಿ ಬರ್ತದೆ. ದೇಶ ಒಂದು ಅಂತ ಭಾವನೆ ಇಲ್ಲ ಅಂದ್ರೆ ಅಲ್ಲಿ ರಾಷ್ಟ್ರೀಯತೆ ಇಲ್ಲ ಅಂತ ಅನ್ನುವಂಥದ್ದು. ಹಾಗಾಗಿ ಸಹಜವಾಗಿ ನಾವು ಬೇರೆ ಅಂತ ಯಾವ ರೀತಿ ಚಿನ್ನ ಹೇಳಿದ್ರು, ಸಂಸ್ಕೃತಿ ಬೇರೆ ಇದೆ, ಆಚರಣೆ ಬೇರೆ ಇದೆ, ಹಾಗಾಗಿ ನಾವು ಬೇರೆ ಆಗ್ಬೇಕು. ಇದರ ಮುಂದುವರೆದ ಭಾಗವನ್ನು ನಾನು ಸರ್ ತಗೊಳ್ತೇನೆ. ಸರ್, ಪ್ರತಿ ಒಂದು ಸಮಸ್ಯೆಗೆ ಎರಡೇ ಎರಡು ಪ್ರಶ್ನೆ ಉಂಟು. ಅದು ಎಂಥದ್ದು ಪ್ರಶ್ನೆ ಇರಲಿ, ಒಬ್ಬ ಮನುಷ್ಯನಿಗೂ ಇರುವಂತಹ ಪ್ರಶ್ನೆ ಏನೇ ತಗೊಂಡು ಸಿಚುವೇಶನ್ ತಗೊಂಡು ಎರಡೇ ಎರಡು ಪ್ರಶ್ನೆ. ಅದೇನು ಅಂತ ಹೇಳಿದ್ರೆ ಇದಕ್ಕೆ ಯಾರು ಕಾರಣ, ಏನು ಕಾರಣ, ಎರಡೇ ಪ್ರಶ್ನೆ. ಆ ಎರಡೇ ಪ್ರಶ್ನೆಗೆ ಉತ್ತರ ಹೇಳಿ. ವಿಭಜನೆಗೆ ಯಾರು ಕಾರಣ, ಏನು ಕಾರಣ, ಇವೆರಡೇ ಪಾಯಿಂಟ್ ನಲ್ಲಿ ಹೇಳೋದಾದ್ರೆ ಏನನ್ನು ಹೇಳ್ತಾರೆ? ವಿಭಜನೆ ಆಗಿ ಹೋಗಿದೆ, ಇದಕ್ಕೆ ಯಾರು ಕಾರಣ, ಏನು ಕಾರಣ, ಎಷ್ಟೇ. ಈಗ ನಮ್ಮಲ್ಲಿ ಎರಡು ಶಬ್ದ ಇದೆ. ಒಂದು ಜಾಬ್ ರೆಸ್ಪಾನ್ಸಿಬಿಲಿಟಿ, ಇನ್ನೊಂದು ಜಾಬ್ ಅಕೌಂಟಬಿಲಿಟಿ. ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ. ಈ ನಮ್ಮ ದೇಶವನ್ನು ನಾವು ಚೆನ್ನಾಗಿ ಒಟ್ಟುಗೂಡಿಸ್ಕೊಂಡು ಸ್ವತಂತ್ರ ಕೊಡಿಸ್ತೇವೆ ಅಂತ ಹೊರಟಂಥ ಕಾಂಗ್ರೆಸ್ ಏನಿದೆ, ಇದು ಕಾಂಗ್ರೆಸ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್ಸ್. ಅದನ್ನ ಅನಂತರ ನಡೆದ ಎಲ್ಲ ಘಟನೆಗಳಿಗೂ ಕಾಂಗ್ರೆಸ್ಸೇ ಕಾರಣ. ಕಾಂಗ್ರೆಸ್ ವಾಸ್ ರೆಸ್ಪಾನ್ಸಿಬಲ್. ಆದ್ದರಿಂದ ಇದಕ್ಕೆ ಉತ್ತರ ಕೊಡಬೇಕಾದ್ರೆ ಕಾಂಗ್ರೆಸ್ ಇಸ್ ಅಕೌಂಟಬಲ್. ಹಾಗಾಗಿ ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ ಟು ಕಾಂಗ್ರೆಸ್ ದೇ. ಹೇಗೆ ಸರ್? ಗಾಂಧಿಯ ಬಗ್ಗೆ ನಾನು ಮತ್ತೆ ಹೇಳ್ತೇನೆ. ಬ್ರಿಟಿಷರಿಗೆ ಕಾಂಗ್ರೆಸ್ ಬಹಳ ಪ್ರಿಯವಾಗಿತ್ತು. ಯಾಕೆಂದರೆ ಲೆಸ್ ಹಾರ್ಮ್ಫುಲ್, ಕ್ರಾಂತಿಕಾರಿಗಳ ಹಾಗಲ್ಲ. ಬ್ರಿಟಿಷರಿಗೆ ತೊಂದರೆ ಕೊಡದೆ ಕೇವಲ ಪ್ರೇಯರ್ಸ್ ಆ್ಯಂಡ್ ಪಿಟಿಷನ್ಸ್ ಅಂತ ಕಾಂಗ್ರೆಸ್ ಇದ್ದು, ಪ್ರೇಯರ್ಸ್ ಆ್ಯಂಡ್ ಪಿಟಿಷನ್ಸ್ ಇತ್ತು ಅಷ್ಟೇ ಹೊರತು ಇದು ಕಾಂಗ್ರೆಸ್ ನೀತಿ. ಹಾಗಾಗಿ ಅವರು ಫೈಟ್ ಮಾಡ್ತಾ ಇರಲಿಲ್ಲ. ಆದ್ದರಿಂದ ಕಾಂಗ್ರೆಸ್ನಲ್ಲಿ ಕೂಡ ವಿಭಜನೆಗೆ ವಿರೋಧ ಬಂದರೂ ಕೂಡ ಅದು ಮೈನರ್ ಆಗೋಯ್ತು. ಅದರಲ್ಲಿ ನೆಹರು ಗಾಂಧೀಸ್ ಬಿಕಮ್ ವೆರಿ ಸ್ಟ್ರಾಂಗ್. ಸೊ ಸ್ವಾತಂತ್ರ್ಯ ಕೊಟ್ಟವರು ನಾವು ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ನವರು ವಿಭಜನೆಯ ಪಾಪವನ್ನು ತಮ್ಮ ತಲೆಗೆ ತಗೊಳ್ಬೇಕಾದ್ರಿಂದ ಇದು ವಿಭಜನೆಯ ಜವಾಬ್ದಾರಿ ಅವರದೇ. ನಮ್ಮ ಮ್ಯಾನೇಜ್ಮೆಂಟ್ ಸೈನ್ಸ್ ಅಂತ ಹೇಳ್ತಾರೆ, ಹೂ ಇಸ್ ದಿ ಓನರ್ ಆಫ್ ದಿ ಪ್ರಾಬ್ಲಮ್ ಅಂತ ಅದನ್ನ ಇಲ್ಲಿ ಅನ್ವಯ ಮಾಡಿ. ಹೂ ಇಸ್ ದಿ ಓನರ್ ಆಫ್ ದಿ ಪ್ರಾಬ್ಲಮ್ ಅಂದರೆ ದಿ ಒನ್ ಹೂ ಕ್ಯಾನ್ ಸಾಲ್ವ್ ಇಟ್. ಯಾರು ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ ಅವರು ಓನರ್ ಅಂತ. ಹಾಗಾಗಿ ಇದನ್ನು ವಿಭಜನೆಯ ಸಮಸ್ಯೆಯ ಓನರ್ ಯಾರು, ದಣಿಗಳು ಯಾರು ಅಂದರೆ ಕಾಂಗ್ರೆಸ್ನವರು. ಯಾಕೆಂದರೆ ಅವರು ಮನಸ್ಸು ಮಾಡಿದರೆ ಇದನ್ನು ನಿಲ್ಲಿಸಬಹುದಾಗಿದೆ, ಅವರು ಮನಸ್ಸು ಮಾಡಲಿಲ್ಲ ಅದರಿಂದ. ಹಾಗಾಗಿ ಅವತ್ತು ಯಾಕೆ ಹೀಗಾಯಿತು ಅನ್ನೋದಕ್ಕೆ ಇತಿಹಾಸಕಾರರಿದ್ದಾರೆ. ಡಾಕ್ಟರ್ ಶ್ರೀಪತಿ ಶಾಸ್ತ್ರಿ ಅವರು ತಮ್ಮ ಅದ್ಭುತವಾದಂಥ ಅನಾಲಿಸಿಸ್ನಲ್ಲಿ ಅವರು ಹೇಳ್ತಾರೆ, ಈ ನೆಹರೂಸ್ ಅವರುಗಳಿಗೆಲ್ಲ ಅವಸರ ಆಯಿತು, ಸ್ವಲ್ಪ ಗಡಿಬಿಡಿ ಮಾಡಿದರು. ಬ್ರಿಟಿಷರಿಗೆ ಇನ್ನೊಂದು ಇರ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆ ಪರಿಸ್ಥಿತಿ ಬಂದು ಇನ್ನೊಂದು 3 ತಿಂಗಳು 6 ತಿಂಗಳು ತಡೆದಿದ್ರೆ ಡಿವಿಷನ್ ಆಗದೆ
ಸಿಗ್ತಾ ಇತ್ತು ಸ್ವಾತಂತ್ರ್ಯ. ಎರಡನೇದು ಜಿನ್ನಾ ಕೂಡ ಆಯ್ತು ಸಕಲ ಅಡ್ಜಸ್ಟ್ ಮಾಡಿಬಿಡ್ತಾ ಇದ್ರು ಅನ್ನೋದು ಇತಿಹಾಸಕಾರರ ತರ್ಕಬದ್ಧವಾದ ವಿಶ್ಲೇಷಣೆಯಾದ್ರಿಂದ ಈ ಪಾಪ ಕಾಂಗ್ರೆಸ್ಸಿಗೆ. ಆದ್ದರಿಂದ ದೂರದೃಷ್ಟಿ ಇಲ್ಲದ ಕಾರಣ ಬಂತು. ಬಾಲಗಂಗಾಧರ ತಿಲಕರ್ ಥಿಯರಿಯನ್ನು ಕಂಟಿನ್ಯೂ ಮಾಡಲಿಲ್ಲ ನಮ್ಮ ಅನಂತರ ಕಾಂಗ್ರೆಸ್ದವರು. ಬಾಲಗಂಗಾಧರ ಅಂತ ಹೇಳಿದ್ರು, ಸ್ವಾತಂತ್ರ್ಯ ಎಂಬುದು ನಿಮ್ಮ ಉಡುಗೊರೆ ಎಲ್ಲ, ಇಟ್ಸ್ ನಾಟ್ ಎ ಗಿಫ್ಟ್, ವಿ ನೋ ಹೌ ಟು ಗೆಟ್ ಇಟ್, ವಿ ನೋ ಹೌ ಟು ಟೇಕ್ ಇಟ್. ಈ ಭಾಷೆ ಮುಂದುವರಿಯಲಿಲ್ಲ, ಅದರಿಂದ ಅದು ಚೇಂಜ್ ಆಯ್ತಾದ್ರಿಂದ ಇಂಗ್ಲೀಷಲ್ಲಿ ಭಾಷಾ ಬದಲ್ಗೈ. ಕಾಯಲು ಸಿದ್ಧರಾಗದ ಕಾರಣ ಅವರನ್ನು ನೆಹರೂಸ್ ಅಂತ ಹೇಳ್ತಾರೆ. ನೆಹರು ಅಂಡ್ ಅದರ್ಸ್ ಆ ಜಾತಿಯವರು ಇಲ್ಲಿದ್ದಾರೆ. ಅವ್ರಿಗೇನು ಕಾಯಲು ಸಿದ್ಧರಿಲ್ಲ. ಯಾಕೆ? ಅವರಿಗೆ ನಾನು ಫಸ್ಟ್, ನೇಷನ್ ಫಸ್ಟ್ ಅಲ್ಲ ಅವರಿಗೆ. ಅದಕ್ಕೆ ಹಿಸ್ಟಾರಿಕಲ್ ಅನಾಲಿಸಿಸ್ ವೆರಿ ಕ್ಲಿಯರ್ ಸೇಸ್ ದಿ ಲಸ್ಟ್ ಫಾರ್ ಪವರ್ ವಾಸ್ ಟೂ ಟೆಂಪ್ಟಿಂಗ್ ಫಾರ್ ನೆಹರು. ಸೊ ಬ್ರಿಟಿಷರ ಸಂಚಿನ ಕಾರಣವಾಗಿ, ಈ ನೆಹರು ಅಂತಂಥ ವೀಕ್ನೆಸ್ಸಿನ ಕಾರಣವಾಗಿ ತಡವಾದರೂ ಚಿಂತೆ ಇಲ್ಲ, ನಾವು ಅಖಂಡ ಭಾರತವನ್ನು, ವಿಭಜನೆ ಇಲ್ಲದ ಭಾರತವನ್ನು ನಾವು ಒಪ್ಕೋತೀವಿ ಅಂತ ಅವ್ರೇನಾದ್ರು ಹೇಳಿಬಿಟ್ಟಿದ್ರೆ ಆಗ್ತಾ ಇತ್ತು. ಇದು ಕಾರಣ ಕರ್ತರಾಯಿತು. ಇನ್ನು ಕಾರಣಕ್ಕೆ ವಿಷಯಗಳೇನು ಅಂತ ಹೇಳಿದ್ರೆ, ಅವರನ್ನು ಫಿಲಸಾಫಿಕಲ್ ಬೇಸಲ್ಲಿ ಕರೆದು, ನಿಮ್ಗೆ ಯಾಕೆ ಬೇರೆ ದೇಶ ಬೇಕು, ನಮ್ಮದು ಸಂಸ್ಕೃತಿಯೇ ಬೇರೆ, ಜೀವನವೇ ಬೇರೆ ಅಂತ ರಾಷ್ಟ್ರವಾದ ಮಾಡುವಾಗ ಬೇಸದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು, ಐ ಮೈಸೆಲ್ಫ್ ಹ್ಯಾವ್ ಸೀನ್ ಇನ್ ಯುರೋಪ್ ದೇಶದಲ್ಲಿ ಕಂಡಿದ್ದೇನೆ, ಈ ಥರ ತುಂಬ ಗಲಾಟೆ ಮಾಡೋರಿಗೆ, ತುಂಬ ಇದು ಮಾಡೋರಿಗೆ, ನೀವು ಒಟ್ಟಿಗೆ ಇರ್ಲಿಕ್ಕಾಗಲ್ಲ, ಆಯ್ತಪ್ಪ ನೀವು ಆ ದೇಶ ತಗೊಂಡು ನಾವು ಈ ದೇಶ ತಗೊಳ್ಳಿ, ತುಂಬ ಮರ್ಯಾದೆಯಿಂದ ಆ ರೀತಿ ತಮ್ಮ ಸಂಸ್ಕೃತಿ ಆಸಕ್ತಿಗನುಗುಣವಾಗಿ ವಿಭಜನೆ ಮಾಡ್ಕೊಂಡು ಯುರೋಪಲ್ಲಿ ಬದುಕಿದ್ರು. ಆದರೆ ನಮ್ಮಲ್ಲಿ ಅಂಬೇಡ್ಕರ್ ಅವರ ಸ್ಪಷ್ಟ ಮಾತು, ಈ ಸ್ವಭಾವ ಇರುವ ಮುಸ್ಲಿಮರ ಜೊತೆಗೆ ನಾವು ಹಿಂದೂಗಳು ಬದುಕಲಿಕ್ಕೆ ಆಗೋದಿಲ್ಲ. ಅದರಿಂದ ಅದೇನಾದ್ರು ಮಾಡೋಕ್ಕೆ ಯಾವುದೋ ಸ್ವಲ್ಪ ಅವ್ರಿಗೆ ಕೊಟ್ಟು ಆಚೆ ಕಳಿಸ್ಬಿಡಿ, ಅದಾದ ಮೇಲೆ ಭಾರತದ ಉಳಿದ ಭಾಗದಲ್ಲಿ ಅವ್ರು ಏನು ಬಾಲ ಎತ್ತದ ಹಾಗೆ ನೋಡ್ಕೊಳ್ಬೇಕು ಅನ್ನೋದು ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾದ ತೀರ್ಮಾನವಾಗಿತ್ತು. ಹಾಗಾಗಿ ಅಂದಿನ ಅದಕ್ಕೆ ಕಾರಣ ಒಂದು ಅವಸರದ ನಾಯಕತ್ವ, ಎರಡನೇದು ತಾತ್ವಿಕವಾದಂಥ ಯಾವುದೇ ಭೂಮಿಕೆ ಇಲ್ಲದೆ ಅವರನ್ನು ನಾವು ಒಪ್ಪಿಕೊಂಡದ್ದು ಮುಸ್ಲಿಂ ಸಂಸ್ಕೃತಿ ಬೇರೆ ಇದೆ, ಜೀವನ ಪದ್ಧತಿ ಬೇರೆ ಇದೆ ಅಂದರೆ, ಅಯ್ಯೋ ಅದೆಲ್ಲ ಮತಾಚರಣೆಗಳಿಗೆ ಸಂಬಂಧಪಟ್ಟದ್ದೇ ಹೊರತು ಊಟ ಮಾಡಲಿಕ್ಕಾಗಲಿ, ಆಡಳಿತಕ್ಕಾಗಲಿ, ಕೃಷಿಗಾಗಲಿ, ಕೈಗಾರಿಕೆಗಾಗಲಿ ಎಲ್ಲಿ ಜಾತಿ ಬರ್ತದೆ? ಅದು ಅವ್ರನ್ನ ಆ ಮೌಲ್ಯಗಳನ್ನೆಲ್ಲ ಕೂರಿಸ್ಕೊಂಡು ಸ್ವಲ್ಪ ಸರಿಯಾಗಿ ಮಾತಾಡಿ, ಕೌಟಿಲ್ಯನ ಅರ್ಥಶಾಸ್ತ್ರ ಅಥವಾ ಚಾಣಕ್ಯನ ಅರ್ಥಶಾಸ್ತ್ರದ ಆಧಾರದ ಮೇಲೆ ಒಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಟು ಬಿ ಡಿಸೈನ್, ಅದನ್ನು ನಮ್ಮ ಹಿಂದಿನವರು ಮಾಡಲಿಲ್ಲ. ಅದರಿಂದ ಯಾಕೆ ಆ ಪೊಲಿಟಿಕಲ್ ಲೀಡರ್ಶಿಪ್ ಇದನ್ನೆಲ್ಲ ಮಾಡಲಿಕ್ಕೆ ಇದ್ದಂಥವ್ರು ಯಾರು ಇರಲಿಲ್ಲ. ಅದರಿಂದ ಆ ಮುಸ್ಲಿಮರು ಇವರು ಯಾರ ಮಾತನ್ನು ಕೇಳ್ತಿರಲಿಲ್ಲ. ಅದರಿಂದ ದಿ ಡಿವಿಷನ್ ವಾಸ್ ಯಾರು ಅಂತಂದಾಗ ಕಾಂಗ್ರೆಸ್ ಅಂತ ಹೇಳ್ತಿದ್ರು. ಯಾಕೆ ಅಂತ ಹೇಳಿದ್ರೆ ಅವ್ರು ಮಾಡಿದಂಥ ಅವಸರದಿಂದಾಗ ಆಯ್ತು ಅವರು. ಸೊ ನಾನು ಅದರ ಮುಂದುವರೆದ ಭಾಗ ಈ ಕಡೆ ಬರ್ತೇನೆ. ಈ ಮಾನಸಿಕತೆ ಅಲ್ಲಿ ಮುಗಿಬೇಕಿತ್ತು, ಅದು ಬೇರೆ ಬೇರೆ ಕಾರಣಗಳಿಂದಾಗಿಲ್ಲ. ಅದಾದ ನಂತರ ಒಂದು ಬಹಳ ದೊಡ್ಡ ಒಂದು ಸನ್ನಿವೇಶವನ್ನು ಭಾರತ ಎದುರಿಸ್ತು. ಅದು ಅಂತ ಹೇಳಿದ್ರೆ ಹೈದರಾಬಾದನ್ನು ಬಿಡಿಸ್ಕೊಳ್ಳಿಕ್ಕೆ ಪಟೇಲರು ಬಹಳಷ್ಟು ಇದು ಮಾಡಿ, ಅಲ್ಲಿ ಮುಖ್ಯವಾದಂಥ ಕ್ರೌರ್ಯತೆ ಮತ್ತು ಆ ದಿನಗಳ ಇನ್ನೊಂದು ವಿಭಜನೆಯ ರೀತಿಯ ಸನ್ನಿವೇಶಗಳು ಉಂಟಾಗಿದ್ದು ರಜಾಕಾರರ ಮೂಲಕ. ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ನಾವು ಆಚರಣೆ ಮಾಡ್ತೇವೆ, ಮತ್ತು ಅಲ್ಲಿ ಇವತ್ತು ಕೂಡ ಆ ರೀತಿಯ ಘಟನೆಗಳು, ಕಥೆಗಳನ್ನು ನಾವು ನೆನಪಿಸಿಕೊಳ್ಳುವಂತಹ ಘಟನೆಗಳು ನಡೀತವೆ. ಈ ರಜಾಕಾರ ಅನ್ನುವಂತಹ ಮನಸ್ಥಿತಿ ಮತ್ತು ಆ ಮುಸ್ಲಿಂ ಲೀಗಿನ ಯೋಚನೆ, ಅವತ್ತು ಜಿನ್ನಾಗಳ ಯೋಚನೆ, ಅಥವಾ ಅವತ್ತು ವಿಭಜನೆ ಆದ ದಿನದ ಕರಾಳತೆ ಮತ್ತು ಅದಾದ ನಂತರ ಮರುಕಳಿಸಿದಂತಹ ದಿನಗಳನ್ನು ನೆನಪಿಸಿದ್ದಾರೆ. ಈ ರಜಾಕಾರರು ಅನ್ನುವಂತಹ ಕಾನ್ಸೆಪ್ಟ್ ಅಥವಾ ಅವ್ರು ಯಾರು ಅನ್ನುವಂಥದ್ದನ್ನ ಮತ್ತೆ ಬಂದಂತಹ ವಿಚಾರ, ರಜಾಕಾರ ಅಂತ ಮುಂದಿನ ನೆಲೆಗೆ ಬಂದಲಿಕ್ಕೆ ಕಾರಣ ಮುಂದಿನ ದಿನಗಳಲ್ಲಿ ಆದಂತಹ ಒಂದಿಷ್ಟು ವಿಷಯ. ಈ ರಜಾಕಾರರು ಏನದು, ಈ ಯಾರವರು ಎಕ್ಸಾಕ್ಟ್ ಆಗಿ, ಈ ಮತ್ತು ಅಪಸ್ವರ ಯಾಕೆ ಇರ್ತಿತ್ತು ಅಂತ, ಈ ಮುಸ್ಲಿಂ ಆಳ್ವಿಕೆಯಲ್ಲಿ ಅವರ ನಡುವೆ ಒಳಗಡೆ ಬೇರೆ ಬೇರೆ ರೀತಿಯ ಸ್ತರಗಳಿದೆ. ಹೈದರಾಬಾದ್ ಪ್ರಾಂತ್ಯ ಇತ್ತು. ಈ ಹೈದರಾಬಾದ್ ಪ್ರಾಂತ್ಯ ಒಂದೇ ಅತ್ಯಂತ ಲೇಟ್ ಆಗಿ, ತುಂಬಾ ತಡವಾಗಿ ಭಾರತದ ಒಕ್ಕೂಟದ ಒಟ್ಟಿಗೆ ಸೇರ್ಪಡೆ ಆಗುತ್ತೆ. ಇದು ಯಾಕೆ ಅಂತ ನಾವು ಆಲೋಚನೆ ಮಾಡಿದಾಗ ನಮಗೆ ತುಂಬಾ ಸ್ವಾರಸ್ಯಕರ ವಿಷಯಗಳು ಸಿಗುತ್ತೆ. 1947ಕ್ಕಿಂತ ಮೊದಲು ಅಲ್ಲಿನ ನವಾಬರ ಆಡಳಿತ ಇತ್ತು. ಈ ನವಾಬರ ಆಡಳಿತದ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ, ಇವತ್ತಿನ ಈ ಅಸಾವುದ್ದೀನ್ ಓವೈಸಿ, ಅಕ್ಬರುದ್ದೀನ್ ಓವೈಸಿ ಇವರೆಲ್ಲ ಇದಾರಲ್ಲ, 15 ನಿಮಿಷಗಳಲ್ಲಿ ಹಿಂದೂಗಳನ್ನು ಕೊಂತೇನೆ ಅಂತ ಹೇಳ್ತವ್ರೆಲ್ಲ, ಇವರ ತಂದೆಯ ಆ ಕಾಲಘಟ್ಟದವರು, ಇವರ ಅಜ್ಜನ ಕಾಲಘಟ್ಟದವರು. ನವಾಬರ ಆಡಳಿತ ಇದ್ದಂತಹ ಸಂದರ್ಭದಲ್ಲಿ ಮುಸಲ್ಮಾನ್ ಇತ್ಲಹುದ್ದೀನ್
ಮುಸಲ್ಮೀನ್ ಅನ್ನುವಂತಹ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಸಂಘಟನೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ನವಾಬರ ಆಡಳಿತದಲ್ಲಿ ಯಾವ ಎಲ್ಲ ಪ್ರಾಂತ್ಯಗಳ ಜಿಲ್ಲೆಗಳಿತ್ತು, ಯಾವುದೆಲ್ಲ ಪ್ರದೇಶಗಳಿತ್ತು, ಅದರಲ್ಲಿರುವಂತಹ ಮುಸಲ್ಮಾನೇತರರನ್ನು ಮುಸಲ್ಮಾನರಾಗಿ ಕನ್ವರ್ಟ್ ಮಾಡುವಂಥದ್ದು ಮತ್ತು ಮುಸಲ್ಮಾನರ ಪರವಾಗಿರ್ತಕ್ಕಂಥ ಆಡಳಿತಕ್ಕೆ ಪೂರಕವಾದಂತಹ ಒಂದು ವಾತಾವರಣವನ್ನು ಆ ಪ್ರದೇಶದ ಒಳಗೆ ನಿರ್ಮಾಣ ಮಾಡಲಿಕ್ಕೆ ಈ MIM ಅನ್ನುವಂತಹ ಒಂದು ಸಂಘಟನೆಯನ್ನು ಕಟ್ಟಿ ಅದರ ಮುಖಾಂತರ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ. ರಾಜ ಯಾರು? ನವಾಬ್. ಆ ಪ್ರದೇಶ ನವಾಬರ ಆಡಳಿತದ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರುವಂತದ್ದು ಹಿಂದೂಗಳದ್ದು. 80, 85, 90% ಹಿಂದೂಗಳದ್ದು. ಅವರನ್ನೆಲ್ಲ ಮತಾಂತರ ಮಾಡುವ ದೃಷ್ಟಿಯಿಂದ MIM ಅನ್ನುವಂತಹ ಸಂಘಟನೆಯನ್ನು ಹುಟ್ಟಾಕ್ತಾರೆ. ಇದು ಇದೇ ರೀತಿ ಮುಂದುವರಿತಾ ಬರುತ್ತೆ. 1927ರಲ್ಲಿ ಪ್ರಾರಂಭ ಆದಂತಹ ಸಂಸ್ಥೆ 1940-44ರಷ್ಟೊತ್ತಿಗೆ ಈ MIM ತೀವ್ರ ಸ್ವರೂಪದ ಒಂದು ಸಂಘಟನೆಯಾಗಿ ಬದಲಾವಣೆ ಆಗುತ್ತೆ. ಆಗ ಭಾರತದ ಸ್ವತಂತ್ರ ಹೋರಾಟ ತೀವ್ರವಾಗಿರುತ್ತೆ. ಈ ಹೋರಾಟ ತೀವ್ರವಾಗಿದ್ದಂತಹ ಸಂದರ್ಭದಲ್ಲಿ ಈ MIM ಅನ್ನುವಂಥ ಸಂಸ್ಥೆಯ ಉದ್ದೇಶ ಏನಿತ್ತು ಅದು ಬದಲಾಗ್ತದೆ. ಹೈದರಾಬಾದ್ ಪ್ರಾಂತ್ಯವನ್ನು ಯಾವುದೇ ಕಾರಣಕ್ಕೂ ಭಾರತದ ಒಟ್ಟಿಗೆ ವಿಲೀನ ಮಾಡಲಿಕ್ಕೆ ನಾವು ಬಿಡಬಾರದು ಅನ್ನುವಂಥದ್ದು ಇವರ ಮೂಲ ಕಾರ್ಯವಾಗಿ ಬದಲಾವಣೆ ಆಗುತ್ತೆ. 1947ರ ಹೊತ್ತಿಗೆ ಭಾರತಕ್ಕೆ ಸ್ವತಂತ್ರ ಸಿಗುತ್ತೆ. ಅನೇಕ ಪ್ರಾಂತ್ಯಗಳು ಭಾರತದ ಒಟ್ಟಿಗೆ ಬಂದರೂ ಕೂಡ 1948 ಸೆಪ್ಟೆಂಬರ್ 19ನೇ ತಾರೀಕಿನವರೆಗೂ ಹೈದರಾಬಾದ್ ಪ್ರಾಂತ್ಯ ನಮ್ಮ ಒಟ್ಟಿಗೆ ಬರೋದಿಲ್ಲ. ಕೇವಲ ನಾವು ಪಾಕಿಸ್ತಾನದ ಒಟ್ಟಿಗೆ ಹೋಗೋದಿಲ್ಲ ಅನ್ನುವಂಥ ಟ್ರೀಟಿಯನ್ನು ಮಾತ್ರ ಸಹಿ ಹಾಕಿರ್ತಾರೆ. ಯಾಕೆಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದಲ್ಲಿ ಬೇರೆ ಬೇರೆ ಸ್ತರಗಳಲ್ಲಿ ಮುಸಲ್ಮಾನರ ಒಳಗೆ ಒಂದು ರೀತಿಯ ಆಡಳಿತ ಮಾಡುವಂತ ಒಂದು ವ್ಯವಸ್ಥೆ ಇರುತ್ತೆ. ಇವರಿಗೆ ಅಶ್ರಫ್ ಡೊಮಿನಿಯನ್ ಅಂತ ಕರೀತಾರೆ. ಅಶ್ರಫ್ ಡೊಮಿನಿಯನ್ ಅಂತ ಹೇಳಿದ್ರೆ ಆಡಳಿತ ಮಾಡುವಂತಹ ವ್ಯವಸ್ಥೆ ಹೈ ಕಾಸ್ಟ್ ಮುಸಲ್ಮಾನರನ್ನು ಒಳಗೊಂಡಿರಬೇಕು ಅಂತ. ಅದರಲ್ಲೂ ನೋಡಿ, ಈ ಶ್ರೇಣಿ ವರ್ಗಗಳು ಯಾವ ರೀತಿ ವಿಂಗಡಣೆ ಆಗಿದೆ ಅಂತ ಹೇಳಿದ್ರೆ, ಹೈ ಕ್ಲಾಸ್ ಮುಸಲ್ಮಾನರು ಯಾರು ಆಡಳಿತ ಮಾಡುವಂತಹ ವ್ಯವಸ್ಥೆಗೆ ಅವರು ಅಶ್ರಫ್ ಡೊಮಿನಿಯನ್ ಅಂತ ಕರೀತಾರೆ. ಈ ನವಾಬರು ಇದಾದ ನಂತರ MIM ನ ಉದ್ದೇಶ ಇತ್ತು ಅಂತ ಹೇಳಿದ್ರೆ, ಹೈದರಾಬಾದ್ ಪ್ರಾಂತ್ಯವನ್ನು ಪಾಕಿಸ್ತಾನಕ್ಕೂ ಸೇರಿಸುವಂಥದ್ದಲ್ಲ, ಭಾರತಕ್ಕೂ ಸೇರಿಸುವಂಥದ್ದಲ್ಲ, ಪ್ರತ್ಯೇಕವಾದಂತಹ ಮುಸಲ್ಮಾನ ರಾಷ್ಟ್ರ ಮಾಡಿ ಅದು ಅಶ್ರಫ್ ಡೊಮಿನಿಯನ್ ರೀತಿಯಲ್ಲಿ ನಾವು ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು MIM ನ ಉದ್ದೇಶ ಇರುತ್ತೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ತುಂಬಾ ಗಟ್ಟಿ ನಿರ್ಧಾರವನ್ನು ಮಾಡ್ತಾರೆ. ಹೈದರಾಬಾದ್ ಪ್ರಾಂತ್ಯವನ್ನು 1948ರ ಒಳಗೆ ಅದನ್ನು ಭಾರತದ ಒಟ್ಟಿಗೆ ಸಂಪೂರ್ಣ ವಿಲೀನವನ್ನು ಮಾಡ್ತಾರೆ. ಈ ಕಾಲಘಟ್ಟದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಗ ರಿಜ್ವಿ ಎನ್ನುವಂತ ಈ MIM ನ ನೇತೃತ್ವ ವಹಿಸಿಕೊಂಡು ಇರ್ತಾರೆ. ಈ ರಿಜ್ವಿಯನ್ನು ಬಂಧಿಸ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬಂಧಿಸಿ ಹೈದರಾಬಾದ್ ಅನ್ನು ಸಂಪೂರ್ಣ ಪ್ರಮಾಣದಲ್ಲಿ ಭಾರತದ ಒಟ್ಟಿಗೆ ವಿಲೀನ ಮಾಡಿ ಅವರನ್ನು ಬಂಧನ ಮಾಡಿ ಇಡ್ತಾರೆ. ಬಂಧನ ಮಾಡಿದ ನಂತರ ಅವ ಜೈಲಿನಿಂದಲೇ ಹೇಳ್ತಾರೆ, ನನ್ನನ್ನು ಬಂಧನದಿಂದ ಮುಕ್ತ ಮಾಡಿ ನಾನು ಭಾರತದಲ್ಲಿ ಇರೋದಿಲ್ಲ, ನಾನು ಪಾಕಿಸ್ತಾನಕ್ಕೆ ಹೋಗಿಬಿಡ್ತೇನೆ ಅಂತ ಹೇಳ್ತಾರೆ. ಆಯ್ತು, ನೀವು ಹೋಗಪ್ಪ ಅಂತ ಹೇಳಿ ಇವರು ಅವರನ್ನು ಬಿಡ್ತಾರೆ. ರಿಜ್ವಿ ಏನು ಮಾಡ್ತಾರೆ, ಜೈಲಿನಿಂದ ಬಂಧನ ಮುಕ್ತನಾಗಿ ಹೊರಗಡೆ ಬಂದು ಈ MIM ಸಂಸ್ಥೆ ಏನಿತ್ತು, ಈ MIM ಅನ್ನು ಆಸ್ ಇಟ್ ಈಸ್ ನೀವು ಮುಂದುವರಿಸಿಕೊಂಡು ಹೋಗ್ಬೇಕು ಸ್ವತಂತ್ರ ಭಾರತದಲ್ಲಿ ಅಂತ ಹೇಳಿ, ಅಸಾವುದ್ದೀನ್ನ ತಂದೆಯ ತಂದೆ, ಅವನ ಹೆಸರು ಅಬ್ದುಲ್ ವಾಹಿದ್ ಓವೈಸಿ, ಅವನಿಗೆ ಆಲ್ ಇಂಡಿಯಾ MIM AIMIM ಈ ಪಕ್ಷವನ್ನು ನಾವು ಯಾವ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿದೇವಾ, ಇದನ್ನು ನೀನು ಸ್ವತಂತ್ರ ಭಾರತದಲ್ಲಿ ಈ ಕೆಲಸವನ್ನು ನೀನು ಮುಂದುವರಿಸಬೇಕು ಅಂತ ಹೇಳಿ ಅದನ್ನು ಅದಕ್ಕೆ ಅವ ಅಧ್ಯಕ್ಷ ಮಾಡಿ ಪಾಕಿಸ್ತಾನಕ್ಕೆ ಹಾರ್ತಾನೆ. ಇವತ್ತು ಈ AIMIM ಏನಿದೆ, ಮುಸಲ್ಮಾನ ಎಲ್ಲ ಹಿಂದೂಗಳನ್ನು ಕೊಲ್ತೇವೆ, ಎಲ್ಲ ಹಿಂದೂಗಳಿಗೆ ಬೆದರಿಕೆ ಹಾಕುವಂಥದ್ದು, ನಮ್ಮ ಸಂವಿಧಾನ ಬೇರೆ, ಪ್ಯಾಲೆಸ್ಟೀನಿಗೆ ಜೈಕಾರ ಹಾಕುವಂಥದ್ದು, ಇದೆಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಉಗಮಾಗಿರುವಂತೆ ಅದಕ್ಕೆ ರಜಾಕಾರ. ಈ ಮುಸ್ಲಿಂ ಲೀಗ್ ಹೇಗೆ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಆಗಿ ಪರಿವರ್ತನೆ ಆಯಿತು, MIM ಕೂಡ ಆಲ್ ಇಂಡಿಯಾ MIM ಆಗಿ ಪರಿವರ್ತನೆ ಆಗಿ ಓವೈಸಿ ನಂತರ ಸಲಾಹುದ್ದೀನ್ ಓವೈಸಿ ಬರ್ತಾನೆ, ಅವರಾದ ನಂತರ ಈಗ ಅಸಾವುದ್ದೀನ್ ಓವೈಸಿ ಇದ್ದಾನೆ. ಇವರೆಲ್ಲರೂ ಕೂಡ ಆ ವಿಚಾರವನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿಗೂ ಕೂಡ ಹೈದರಾಬಾದ್ ಪ್ರಾಂತ್ಯದಲ್ಲಿ ಹಿಂದೂಗಳಿಗೆ ಸಮಸ್ಯೆ ಕೊಡುವಂತಹ ಇವರು ವ್ಯವಸ್ಥೆ
ಕಾರ್ಯಕ್ರಮಗಳು ಮಾಡ್ತಕ್ಕಂಥವ್ರು ಇವರು. ಮತ್ತೆ ನೀವು ರಜಾಕರ್ ಅನ್ನುವಂಥ ವಿಷಯ ಹೇಳಿದ್ರಿ. ಈ ರಜಾಕರ್ ಅನ್ನುವಂಥದ್ದು ಒಂದು ವಾರಿಯರ್ ಫೋರ್ಸ್. ಈ ಇದರ ಒಳಗೆ ಯಾವುದು ನವಾಬರ MIM ಒಳಗೆ ಅದೊಂದು ವಾರಿಯರ್ ಫೋರ್ಸ್. ಈ ಭಾರತದ ಸೈನಿಕರು ಏನಾದರೂ ಹೈದರಾಬಾದಿನ ಮೇಲೆ ಆಕ್ರಮಣ ಮಾಡಿದ್ರೆ ಅದನ್ನು ತಡಿಬೇಕು ಅಂತ ಹೇಳಿ ರಜಾಕಾರ್ ಅನ್ನುವಂಥ ಒಂದು ಫೋರ್ಸ್ ಅನ್ನು ಇವರು ತಯಾರು ಮಾಡಿರ್ತಾರೆ. ಸೊ ಇವತ್ತಿಗೂ ಕೂಡ ಇವರೆಲ್ಲ ಅದೇ ಮಾನಸಿಕತೆಯಲ್ಲಿರುವಂಥವ್ರು. ಇವ್ರು ಯಾರು ಕೂಡ ಭಾರತದ ಒಟ್ಟಿಗೆ ಮಾನಸಿಕವಾಗಿ ವಿಲೀನ ಆಗಿರುವಂಥವ್ರು ಅಲ್ಲ. ಅವರ ಆ ಕಾರಣಗಳಿಂದ ಅವರು ಈಗ ಕೂಡ ಇರುವಂಥದ್ದು. ಸರ್, ಇದರಲ್ಲಿ ಮತ್ತೆ ನಾವು ಹಿಂದಕ್ಕೆ ಹೋದಾಗ ಒಂದಿಷ್ಟು ಕ್ಯಾರೆಕ್ಟರ್ಗಳು ನಮ್ಮ ಈ ವಿಭಜನೆಯ ಜೊತೆಗೆ ನೆನಪಿಸ್ಕೊಳ್ಳೇಬೇಕು. ವಿಭಜನೆ ಸಂದರ್ಭದಲ್ಲಿ ಯಾರಿದ್ರು ನಾಯಕರು ಅಂತ ಹೇಳಿದಾಗ ಒಂದು 5-6 ಜನ ಅಂತೂ ಕಣ್ಮುಂದೆ ಬಂದೇ ಬರ್ತಾರೆ. ಅದರಲ್ಲಿ ಗಾಂಧಿ ಬಗ್ಗೆ ಹೇಳೋದಾದ್ರೆ, ಯಾಕೆ ನಿಮಗೆ ಗಾಂಧಿ ಅಂತ ಕೇಳ್ತಾ ಇದ್ರೆ, ನೀವು ಒಂದು ಚಿತ್ರದಲ್ಲಿ ಗಾಂಧಿ ಪಾತ್ರವನ್ನು ಮಾಡಿದರೆ, ಪಾತ್ರವನ್ನ ಮಾಡುವಾಗ ಗಾಂಧಿ ಅವರು ಹೇಗೆ ನಡ್ಕೊಂಡ್ರು ಅದೇ ರೀತಿ ಅವರು ಆಕ್ಟ್ ಮಾಡ್ಬೇಕಾಗ್ತದೆ. ಆದರೆ ವಿಭಜನೆಯಲ್ಲಿ ಪಾತ್ರ ಏನಿತ್ತು ಅನ್ನೋದನ್ನು ಈಗ ನಿಮ್ಮ ಬಾಯಿಂದ ಕೇಳ್ಬೇಕಂತೆ. ಗಾಂಧಿಯವರ ಪಾತ್ರ ಈ ವಿಭಜನೆ ಆಗ್ಲಿಕ್ಕೆ 1, 2, 3 ಲಿಸ್ಟ್ ಮಾಡ್ತಾ ಹೋದ್ರೆ ಗಾಂಧಿ ಅವರು ಆ ಲಿಸ್ಟ್ ಅಲ್ಲಿ 5ರಲ್ಲಿ ಇದ್ದೇ ಇದ್ದಾರೆ. ಮೂಲವಂತನೂ ಕೆಲವರು ಅವರೇ ಕಾರಣ ಅಂತಲೂ ಹೇಳೋರಿದ್ದಾರೆ. ಹಾಗಿರುವಾಗ ಗಾಂಧಿಯ ಪಾತ್ರ ವಿಭಜನೆಯಲ್ಲಿ ಎಷ್ಟಿತ್ತು ಅನ್ನೋದನ್ನು ವಿಶ್ಲೇಷಣೆ ಹೇಗೆ ಮಾಡ್ತಾರೆ? ಎಸ್, ಇದು ವಿವಿಸೆಕ್ಟ್ ಮೀ ಬಿಫೋರ್ ವಿವಿಸೆಕ್ಟಿಂಗ್ ಇಂಡಿಯಾ ಮಾತು, ಅದು ಆಗಿನ ಮಾತು. ಸೊ ಫ್ಯಾಂಟಾಸ್ಟಿಕ್ ನಾನ್ ಸೆನ್ಸ್ ಅಂತ ನೆಹರು ಹೇಳಿದ್ದು. ಇವೆಲ್ಲ ಆಗ ಹೇಳಿಲ್ಲ, ಆದ ಮೇಲೆ ಪರಿಸ್ಥಿತಿ ಬೇರೆ ಆಗಿದೆ. ಈಗ ಜನಗಳು ನಮ್ಮ ಜೊತೆ ಇಲ್ಲ ಅನ್ನೋ ಕಾರಣವನ್ನು ಗಾಂಧಿಯವರು ಹೇಳಿದ ನೆಗೆಪಾಟ್ಲಾಗ್ತಾರೆ. ಇರಲಿ, ನಾನು ಮಹಾತ್ಮ ಗಾಂಧಿಯ ಪಾತ್ರದಲ್ಲಿ ಸಿನಿಮಾದಲ್ಲಿ ಮಾಡಿದ್ದೇನೆ. ಗಿರೀಶ್ ಕಾಸರವಳ್ಳಿಯವರ ಕುರ್ಮಾವತಾರ ನಿಮ್ಮ ಯೂಟ್ಯೂಬ್ನಲ್ಲಿ ತೆಗೆದ್ರೆ ಇವತ್ತು ಫಿಲ್ಮ್ ಕುರ್ಮಾವತಾರ ಸಿಕ್ಕತ್ತೆ ನೋಡಿರಲಿ. ಅದರಲ್ಲಿ ಬರ್ತಕ್ಕಂಥ ಪೊಲಿಟಿಕಲ್ ಸಿಚುವೇಶನ್ಸಿನ ಒಂದು ಸಂದರ್ಭವನ್ನು ಅಲ್ಲಿ ಇವ್ರ ಜೊತೆ ಗಾಂಧಿಯವ್ರ ಜೊತೆಗಿದ್ದಂಥ ಕೆಲವು ಸಜ್ಜನರಾದ ಮುಸ್ಲಿಂ ಲೀಡರ್ಸು ಎಲ್ಲ ಇರುವಾಗ, ಬಾಬುಜಿ ಕ್ಯಾ ಕರೆ ಹಮ್, ಏನು ಮಾಡೋಣ ಈಗ, ಏನು ಪರಿಸ್ಥಿತಿ ಆಗಿದೆಯಪ್ಪ, ಏನು ಅಂದರೆ ಮೊಹಮ್ಮದ್ ಅಲಿ ಜಿನ್ನಾ ಈಸ್ ಟೂರಿಂಗ್ ಆಲ್ ಅರೌಂಡ್ ಪಾಕಿಸ್ತಾನ್ ಏರಿಯಾ, ಅದನ್ನ ಸಿಂಧ್ ಏರಿಯಾ. ಅಲ್ಲಿ ಒಂದು ಕಡೆಯಲ್ಲಿ ಲಾಹೋರ್ನಲ್ಲಿ ಒಂದು ದೊಡ್ಡ ಸಭೆ ಮಾಡಿದ್ದಾನೆ. ಆ ದೊಡ್ಡ ಸಭೆಯಲ್ಲಿ ಲಕ್ಷಾಂತರ ಮುಸ್ಲಿಮರಿಗೆ ಭಾಷಣ ಮಾಡಿದ್ದಾನೆ. ಭಾಷಣ ಮಾಡುವಾಗ ಸ್ಪಷ್ಟ ಹೇಳಿದ್ದಾನೆ, ವಿ ವಿಲ್ ವೈಟ್ ಇನ್ ಕೇಸ್ ಇಫ್ ದೇ ಡೋಂಟ್ ಮೊಬೈಲೈಸ್ ವಿ ವಿಲ್ ಹ್ಯಾವ್ ಡೈರೆಕ್ಟ್ ಆ್ಯಕ್ಷನ್, ನಾವು ಡೈರೆಕ್ಟ್ ಆ್ಯಕ್ಷನ್ ಮಾಡ್ತೀವಿ ಅಂತ ಹಾಗೆ ಡಿಕ್ಲೇರ್ ಮಾಡಿರುವ ಕಾರಣ ದೇಶದ ವಿಭಜನೆಗೆ ಇನ್ನಷ್ಟು ಹತ್ರ ಹೋಗ್ತಾ ಇದ್ದೀವಿ ಅಂತ ಭಯ ಆಗ್ತಾ ಇದೆ. ಬಾಪೂಜಿ ಕ್ಯಾ ಕರೆ ಹಮ್, ಏನು ಮಾಡೋಣ ಅಂತ ಆ ಗುಂಪಿನಲ್ಲಿ ಮಾತಾಡ್ತಾ ಇರುವಾಗ ನೆಹರು ವಸ್ದೆ, ಪಟೇಲ್ ವಸ್ದೆ, ಅವರೆಲ್ಲ ಇರುವಾಗ ಗಾಂಧಿಯವರು ತುಂಬ ಗೌರವಾನ್ವಿತರು, ಅರಮಾನೆಗೆ ಗಾಂಧಿಯವರು ಮಾಡಿದ 100-100 ಒಳ್ಳೆ ಕೆಲಸಗಳಿಂದ ಇವತ್ತು ನಮಗೆ ದೇಶದಲ್ಲಿ ಅನೇಕ ಒಳ್ಳೆದಾಗಿದೆ ನಿಜ. ಗಾಂಧಿಯವರ ಅನೇಕ ಪರ್ಸನಲ್ ವ್ಯಾಲ್ಯೂಸನ್ನು ಇವತ್ತು ನಾನು ಕೂಡ ತುಂಬ ಗೌರವದಿಂದ ಕೊಡಿದ್ರೆ ಕರೆಕ್ಟ್. ಆದರೆ ಗಾಂಧಿಯವರು ಮಾಡಿದ 4-6 ಲ್ಯಾಪ್ಸಸ್ ಅಲ್ಲ, ದೇ ಆರ್ ಬ್ಲಂಡರ್ಸ್. ಆ ಬ್ಲಂಡರ್ಸನ್ನು ಗಾಂಧಿ ಪಾತ್ರಧಾರಿಯಾಗಿಯೂ ಕೂಡ ನಾನು ಓಪನ್ ಆಗಿ ಮುಕ್ತವಾಗಿ ಎಲ್ಲ ಕಡೆಗಳು ಹೇಳಿದ್ದೇನೆ. ಅದು ಹಿಸ್ಟಾರಿಕಲಿ ಪ್ರೂವ್ಡ್ ಫ್ಯಾಕ್ಟ್ಸ್. ಅದನ್ನು ಇಲ್ಲಿ ಬೇಕಾದರೆ ಸಭೆಯಲ್ಲಿ ಹೇಳ್ತೇನೆ, ಪತ್ರಕರ್ತರಿದ್ದಾರೆ, ಡಿಕ್ಲೇರ್ ಮಾಡಿ, ನನಗೆ ತೊಂದರೆ ಇಲ್ಲ. ಗಾಂಧಿ ಶತಮಾನೋತ್ಸವ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ, ಸೆಕೆಂಡ್ BSc ವಿದ್ಯಾರ್ಥಿಯಾಗಿದ್ದಾಗ ಗಾಂಧಿಯವರ ಪ್ರಮಾದಗಳು ಅಂತ ನಾನು ಭಾಷಣ ಮಾಡಿ ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿದ್ದು ವಿದ್ಯಾರ್ಥಿಯಾಗಿದ್ದಾಗ. ಏನು ನೆನಪಿಲ್ಲ, ಸತ್ಯವನ್ನು ಹೇಳುವುದಕ್ಕೆ ಏನು ಹೊತ್ತು ಅಂದರೆ ಧೃತರಾಷ್ಟ್ರ ವಾಸ್ ಎ ಗುಡ್ ಮ್ಯಾನ್, ಒಳ್ಳೆ ಮನುಷ್ಯ, ಅವನಿಗೆ ದುರ್ಯೋಧನ ವೀಕ್ನೆಸ್ ಇತ್ತು. ಹಾಗೆ ಗಾಂಧಿಯವರಿಗೆ ಇದ್ದ ವೀಕ್ನೆಸ್ ಅಂದರೆ ನೆಹರೂಸ್. ಅದಕ್ಕೆ ಪೊಲಿಟಿಕಲ್ ಅನಾಲಿಸಿಸ್ ಬೇರೆ ಹೇಳ್ತಾರೆ. ಇರಲಿ ಈಗ ಗಾಂಧಿಯವರ ಪಾತ್ರದ ಬಗ್ಗೆ ನೀವು ಹೇಳುವಾಗ ನಾನು ಒಂಚೂರು ಹೇಳಬೇಕಾಗ್ತದೆ. ಯಾಕಂದರೆ ಗಾಂಧಿಯವರ ಪರ್ಸನಲ್ ವ್ಯಾಲ್ಯೂಸ್ ಏನು? ಅಹಿಂಸೆ, ಅದು ನಮ್ಮ ಸನಾತನ ಧರ್ಮದ್ದೇ ತೊಂದರೆ. ಸತ್ಯಾಗ್ರಹ, ಸತ್ಯಕ್ಕಾಗಿ ಆಗ್ರಹ ಪಡಿಸಬೇಕೆ ಹೊತ್ತು ಆಕ್ರಮಣ ಅಲ್ಲ. ಮಾನವೀಯತೆ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು, ಎಲ್ಲ ಸರಿಯಪ್ಪ. ಜಾತ್ಯತೀತತೆ, ಜಾತಿಯ ಭಾವನೆ ಮೇಲಿಟ್ಟೋದು, ಆಧ್ಯಾತ್ಮಿಕತೆ, ಸರಳತೆ, ತ್ಯಾಗ, ಇವೆಲ್ಲ ವ್ಯಾಲ್ಯೂಸನ್ನು ನಾವು ಖಂಡಿತ ಒಪ್ಕೊಳ್ತೇವೆ. ಆದರೆ ಯುದ್ಧದ ಸಮಯ ಬಂದಾಗ ಇವೆಲ್ಲ ಕೆಲವನ್ನ ಬಿಡಬೇಕಾಗ್ತದಲ್ವಾ? ಯುದ್ಧದಲ್ಲಿ ಗೆಲುವು ಮುಖ್ಯ ಅಲ್ವೇ? ಪ್ರಯಾರಿಟೀಸನ್ನು ನಾವು ನೋಡಬೇಕಾಗ್ತದಲ್ವಾ?
ಗಾಂಧಿಯವರಿಗೆ ಆದ ತಪ್ಪೇನು ಅಂದರೆ ಈ ವ್ಯಾಲ್ಯೂಸ್ ಏನಿದೆ ಅದು ಪ್ರಯಾರಿಟಿ ಆಗ್ತೇ ಹೊರತು ನೇಷನ್ ಫಸ್ಟ್ ಆಗಲಿಲ್ಲ ಅವರಿಗೆ. ನಾನು ನನ್ನ ವ್ಯಾಲ್ಯೂಸ್ ಫಸ್ಟೇ ಹೊರತು ನೇಷನ್ ಫಸ್ಟ್ ಆಗಲಿಲ್ಲ. ನೆಹರು ರೆಫರೆನ್ಸ್ ಹೇಳ್ಬಿಟ್ಲ ಈಗ ಅಂತ ಹೇಳಿಲ್ಲ. ನೆಹರು ರೆಫರೆನ್ಸ್ ಹೇಳಬೇಕಂತಾದ್ರೆ ನೆಹರುಗೆ ತನ್ನ ಪರ್ಸನಲ್ ಪ್ರೆಸ್ಟೀಜ್, ತನ್ನ ಇಮೇಜ್ ಇನ್ ಇಂಟರ್ನ್ಯಾಷನಲ್ ವರ್ಲ್ಡ್ ಅದು ಪ್ರಯಾರಿಟಿ ಆಗಿದೆ, ಪ್ರಮಾಣವಾಗಿ ಮುಖ್ಯವಾಗಿ ಆಗುತ್ತೆ ಅವನಿಗೆ. ನೇಷನ್ ಫಸ್ಟ್ ಆಗಲಿಲ್ಲ, ನೇಷನ್ ಫಸ್ಟ್ ಆಗಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ಅನೇಕ ರಾಷ್ಟ್ರೀಯ ಸಂಸ್ಥೆಗಳಲ್ಲಿ ನಮ್ಮೆಲ್ಲ ತಿಳಿಸ್ತಾ ಇರೋದೇನು, ನೇಷನ್ ಫಸ್ಟ್, ಉಳಿದದ್ದೆಲ್ಲ ನೆಕ್ಸ್ಟ್. ಹಾಗಾಗಿ ಈ ವ್ಯಾಲ್ಯೂಸ್ ಅನ್ನು ಗೌರವಿಸುವವರಲ್ಲಿ ಈ ದಾರಿ, ವ್ಯಾಲ್ಯೂಸ್ ಅನ್ನು ಗೌರವಿಸಿದಂತಹ ಮುಸ್ಲಿಮರ ನಡುವೆ ಈ ವ್ಯಾಲ್ಯೂಸ್ ಅನ್ನು ಏನು ನೋಡುವುದು. ಗಾಂಧಿಯವರಿಗೆ ಈ ಪ್ರಶ್ನೆ ಕೇಳಿದಾಗ ನಚ್ಚಿ ಏನಂದ್ರೆ, ಅರೆ ಗೌರವ ಕೊಡುವವರಲ್ಲಿ ನಾವು ಗೌರವವನ್ನೇ ಕೊಡದವರಲ್ಲಿ ನಾವು ಇದನ್ನ ಹಿಡ್ಕೊಂಡ್ರೆ ಏನಾಗುತ್ತೆ. ಇದೇ ಬಹಳ ದೊಡ್ಡ ಸ್ವಾತಂತ್ರ್ಯ ಸಮಯದ ರಗಳೆ ಆಯಿತು. ಇವರು ಹೇಳಿದ್ರು ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳು ಹೇಳಿದ್ರು, ಮುಸ್ಲಿಮ್ರಿಗೆ ಎಷ್ಟೇ ಆಕ್ರಮಣ ಮಾಡಿದ್ರು ನೀವು ಶಾಂತಿಯಿಂದ ಅದನ್ನು ಎದುರಿಸಿ, ಎಷ್ಟೇ ಕಷ್ಟ ಆದರೂ ನೀವು ಅದನ್ನು ಅನುಭವಿಸಿ ಎಂಬ ಮಾತನ್ನು ಬಹಳ ಜನ ಹಿಂದೂಗಳು ಒಪ್ಕೊಳ್ಳಿಲ್ಲ. ಸಾವರ್ಕರ್ ಅಂತ ಅವ್ರು ಹೇಳಿದ್ರು, ನೋ ದಿಸ್ ವಿಲ್ ನಾಟ್ ವರ್ಕ್, ದಿಸ್ ಇಸ್ ನಾಟ್ ಏನ್ಷಿಯಂಟ್, ಸನಾತನ ಧರ್ಮ ಇದಲ್ಲ ಅಂತ ಹೇಳಿದ್ರು. ಗಾಂಧಿಯವರ ಈ ಕೆಲವು ಹೇಳಿಯ ದಾರಿ ಕೈಲಾಗದ ಅಪಲಾಪ ಅಂತ ಹೇಳಿಬಿಟ್ಟು ಅವರಲ್ಲಿ ತಪ್ಪು ಮಾಡಿದ್ರಾದ್ರಿಂದ ಗಾಂಧಿಯವರನ್ನು ನಾವು ಹೇಳಿದ್ರು ತಮಾಷೆಗಳಿಗೂ ಸತ್ಯಪಟ್ಟರು ಅಂತ ಹೇಳಿದ್ರೆ ತಾನೇ ಹಾಕಿಕೊಂಡಂತಹ ಒಂದು ಚೌಕಟ್ಟಿನೊಳಗೆ, ಕಟ್ಟುಪಾಡಿನೊಳಗೆ ತಾನೇ ಸಿಕ್ಕಿಬಿದ್ದು ತಾನೇ ಸೋತು, ಆ ಸೋಲನ್ನು ತಾನೇ ಎದುರುಗಡೆ ಕಾಣ್ತಾ ಇದ್ರು ಕೂಡ ಗಾಂಧಿಯವರು ಇನ್ನೂ ಕೂಡ ಅದೇ ವ್ಯಾಲ್ಯೂಸ್ ಅಂತ ಕೂತ್ಕೊಂಡಿದ್ದೆ ಅವರ ದೊಡ್ಡ ಸೋಲಿನ ವಿಷಯ. ಈಗ ಗಾಂಧಿಯವರ ಒಂದು ವಿಚಾರ ನೋಡೋದಾದ್ರೆ, ಈ ಒಟ್ಟು ಈ ಮುಂದಿನ ಭಾಗ ನೋಡೋದಾದ್ರೆ, ಇಲ್ಲಿ ಇವತ್ತು ಹೈದರಾಬಾದದ್ದು ಒಂದು ಭಾಗ ಆದ್ರೆ ಈ ಕಾಶ್ಮೀರ ವಿಷಯ ತಗೊಂಡಾಗ 370 ಹೋದ ನಂತರ ಒಂದು ರೀತಿಯಲ್ಲಿ ಪೂರ್ಣವಾದ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ. ಅದಕ್ಕಿಂತ ಮುಂಚೆ ಇತ್ತೀಚಿನ ವರ್ಷಗಳು 370 ಹೋಗುವವರೆಗೂ ಕೂಡ ಅವರಿಗೆ ಒಲವು ಪೂರ್ತಿ ಪಾಕಿಸ್ತಾನದ ಕಡೆಗೆ ಇತ್ತು. ಅಂದ್ರೆ ಒಂದು ವಿಭಜನೆ ಮಾಡುವುದರ ಜೊತೆಗೆ ಇದನ್ನು ತಗೊಂಡು ಹೋಗುವಂಥದ್ದು ಇದೆಯಲ್ಲ, ಮತ್ತೆ ಅಂದ್ರೆ ಕಂಟಿನ್ಯೂ ಆಗುವಂತಹ ಮಾನಸಿಕತೆ. ಇವತ್ತು ಕಾಶ್ಮೀರ ಸ್ಥಿತಿ 370 ನಂತರ ಬದಲಾಗಿರೋದು, ಅಂದ್ರೆ 370ಗಿಂತ ಮುಂಚೆ ಅಥವಾ 370 ಹಾಕುವಂತ ಸಂದರ್ಭ ಬಂದಿತ್ತು. ಕಾಶ್ಮೀರದಲ್ಲಿ ಇವತ್ತು ಕೂಡ ಆ ರೀತಿಯ ಮನಸ್ಸುಗಳಿದಾವ ಅನ್ನುವಂಥದ್ದು ನೋಡೋದಾದ್ರೆ, ಪಾಕಿಸ್ತಾನದ ಪರ ಇರುವಂತ ಇತ್ತೀಚೆಗೆ ನಾವು ನೋಡಿದ್ವಿ, ಬರೀ 370 ಒಂದು ಭಾಗ ಆದ್ರೆ ಅಲ್ಲಲ್ಲಿ ನಮಗೆ ಕೂಗು ಕೂಡ ಪಾಕಿಸ್ತಾನ ಪರವಾಗಿ ಇರುವಂತಹ ಕೂಗುಗಳು ಅಲ್ಲಲ್ಲಿ ವಿಧಾನಸೌಧದಲ್ಲೂ ಕೇಳಿ ಬಂತು. ಈ ರೀತಿಯ ಎಲಿಮೆಂಟ್ಸ್ಗಳು, ಈ ರೀತಿಯ ವ್ಯಕ್ತಿಗಳು ಇನ್ನೂ ಕೂಡ ಇದಾರ ಇಲ್ಲಿ. ಅದು ವಿಶೇಷವಾಗಿ ಕಾಶ್ಮೀರವನ್ನು ಕಂಡುಬಂದಿತ್ತು. ಜಮ್ಮು ಕಾಶ್ಮೀರ ಈ ಸಮಸ್ಯೆಯ ಸೃಷ್ಟಿಕರ್ತರು ಕಾಂಗ್ರೆಸ್. ಈ ಹೈದರಾಬಾದ್ ಪ್ರಾಂತ್ಯದಲ್ಲಿ ಮುಸಲ್ಮಾನ ರಾಜ ಇದ್ರು ಕೂಡ ಅಲ್ಲಿನ ಪಾಪ್ಯುಲೇಷನ್, ಜನಸಂಖ್ಯೆ ಹಿಂದೂಗಳು ಮೆಜಾರಿಟಿಯಲ್ಲಿ ಇದ್ರು. ಆದ್ರೆ ಕಾಶ್ಮೀರದಲ್ಲಿ ಯಾವ ಸಮಸ್ಯೆ ಇರಲಿಲ್ಲ, ಅಲ್ಲಿ ಅದರ ರಿವರ್ಸ್ ಇತ್ತು. ಅಲ್ಲಿ ರಾಜ ಹಿಂದೂ ಇದ್ರು, ಆದ್ರೆ ಪಾಪ್ಯುಲೇಷನ್ ಹೆಚ್ಚಿನ ಜನಸಂಖ್ಯೆ ಮುಸ್ಲಿಂ ಇತ್ತು. ಈ ಕಾಂಗ್ರೆಸ್ನ ನೇತಾರರುಗಳಿಗೆ, ವಿಶೇಷವಾಗಿ ಅದರಲ್ಲಿ ಜವಾಹರ್ಲಾಲ್ ನೆಹರುಗೆ ಅಲ್ಲಿ ಶೇಖ್ ಅಬ್ದುಲ್ಲಾರನ್ನು ಅಲ್ಲಿನ ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂಥದ್ದು ಇವರಿಗೆ ಒಂದು ವೈಯಕ್ತಿಕ ಆಸೆ. ಸೊ 1947 ಮುಂದೆ ಏನಾಗುತ್ತೆ, 1946 ಅಲ್ಲಿ ಕಾಂಗ್ರೆಸ್ನ ಪ್ರಾಯೋಜಕತ್ವದಲ್ಲಿ ಕಾಶ್ಮೀರದಲ್ಲಿ ಶೇಖ್ ಅಬ್ದುಲ್ಲಾ ಮತ್ತು ಗ್ಯಾಂಗ್ ಏನಿತ್ತು, ಪಾಕಿಸ್ತಾನ ಪರವಾಗಿರ್ತಕ್ಕಂಥ ಒಂದು, ಪಾಕಿಸ್ತಾನ ಪರ ಅನ್ನೋದಕ್ಕಿಂತಲೂ ಅವರು ಒಂದು ರೀತಿಯಲ್ಲಿ ತಾವು ತಮ್ಮದೇ ಒಂದು ಪ್ರತ್ಯೇಕವಾದಂತಹ ಒಂದು ಅಸ್ತಿತ್ವ ಇರಬೇಕು ಅನ್ನುವಂಥ ಜನರು. ಸೊ ಅವರು ಏನು ಮಾಡಿದ್ರು, ಅವರು ನೆಹರೂರವರ ಒಂದು ಸಹಕಾರದೊಂದಿಗೆ ಹರಿ ಸಿಂಗ್ ಅಂತ ಮಹಾರಾಜರೇನಿದ್ರು, ಮಹಾರಾಜರನ್ನೇ ಕ್ವಿಟ್ ಕಾಶ್ಮೀರ್, ನೀವು ಕಾಶ್ಮೀರವನ್ನು ಬಿಟ್ಟು ತೊಲಗಿ ಅನ್ನುವಂಥ ಆಂದೋಲನವನ್ನು 1946ರಲ್ಲಿ ಪ್ರಾರಂಭ ಮಾಡ್ತಾರೆ. ಇದು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲೂ ಕೂಡ ಕೆಲವೊಂದಿಷ್ಟು ಜನ ದೇಶಭಕ್ತರಿದ್ರು. ಅವರೆಲ್ಲರೂ ಕೂಡ ತಮ್ಮ ಕಥನಗಳಲ್ಲಿ, ತಮ್ಮ ಆರ್ಟಿಕಲ್ಗಳಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಹರಿ ಸಿಂಗ್ರಿಗೆ ಭಾರತದೊಟ್ಟಿಗೆ ಜಮ್ಮು ಕಾಶ್ಮೀರವನ್ನು ಸಂಪೂರ್ಣ ಪ್ರಮಾಣದಲ್ಲಿ ವಿಲೀನ ಮಾಡಬೇಕು ಅನ್ನುವಂಥ ಮಾನಸಿಕತೆ ಅದು ಇವತ್ತು ನಿನ್ನೆಯದ್ದಲ್ಲ, ಬಹುಕಾಲದಿಂದ ಇತ್ತು. ಅದನ್ನು ಡಿಲೇ ಮಾಡ್ತಾ ಬಂದದ್ದು ನೆಹರು ಅನ್ನುವಂಥದ್ದು ಸ್ವತಃ ಕಾಂಗ್ರೆಸ್ನವರೇ ಒಪ್ಪಿಕೊಂಡಿದ್ರು. ಸೊ ಇದು 1947ರಲ್ಲಿ ಎಲ್ಲ
ಯಾವ ರೀತಿಯಲ್ಲಿ ಒಡಂಬಡಿಕೆಯನ್ನು ಸಹಿ ಮಾಡಿದ್ದ ಅದೇ ಮಾದರಿಯ ಅದೇ ಒಡಂಬಡಿಕೆಯನ್ನು ಹರಿಸಿಂಗರು ಕೂಡ ಸಹಿ ಮಾಡಿ ನಮ್ಮ ಪೂರ್ಣ ರಾಜ್ಯ ಇದು ಭಾರತದೊಟ್ಟಿಗೆ ವಿಲೀನ ಅನ್ನುವಂಥದ್ದು ಅವರು ಒಪ್ಪಿಕೊಂಡಿರ್ತಾರೆ. ಆದ್ರೆ ಈ ಎಲ್ಲಾ ಆರ್ಟಿಕಲ್ 370 ಮತ್ತು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಪ್ರಾಧಾನ್ಯತೆ, ಅಲ್ಲಿ ಶೇಖ್ ಅಬ್ದುಲ್ಲಾರಿಗೆ ಒಂದಿಷ್ಟು ವಿಶೇಷ ಗೌರವಗಳು ಸಿಗುವ ರೀತಿಯಲ್ಲಿ ಒಂದಿಷ್ಟು ಕ್ಲಾಸ್ಗಳನ್ನು ಹಾಕುವಂಥದ್ದು, ಇದೆಲ್ಲ ಕುತಂತ್ರಗಳಿಗೆ ನೇರವಾದಂತಹ ಕಾರಣ ನೆಹರು, ಬೇರೆ ಯಾರೂ ಅಲ್ಲ. ಸೊ ಇದೆಲ್ಲ ಆದ ನಂತರ ಆರ್ಟಿಕಲ್ 370 ತಂದದ್ದು ಕೂಡ ಶೇಖ್ ಅಬ್ದುಲ್ಲಾನನ್ನು ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ. ಆ ಹೊತ್ತಿಗಾಗಲೇ ಅಕ್ಟೋಬರ್ 20ನೇ ತಾರೀಕು 1948 ಅಂತ ಕಾಣುತ್ತೆ. ಆ ಹೊತ್ತಿಗಾಗಲೇ ಪಾಕಿಸ್ತಾನ ಜಮ್ಮು ಕಾಶ್ಮೀರದ ಮೇಲೆ ಆಕ್ರಮಣವನ್ನು ಮಾಡಿ ಇವತ್ತು ನಾವು ಪಾಕಿಸ್ತಾನ ಅಡ್ಮಿನಿಸ್ಟ್ರೇಡ್ ಕಾಶ್ಮೀರ್ ಅಂತ ಈ PAK ಅಂತ ನಾವೇ POK PAK ಅಂತ ಏನ್ ಕರಿತೇವೆ, ಈ ಭಾಗವನ್ನು ಅವರು ವಶಪಡಿಸಿಕೊಂಡಿರ್ತಾರೆ. ಆಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನಮ್ಮ ಸೈನ್ಯವನ್ನು ಕಳಿಸಿ ಅವರು ಮುಂದೆ ಬರದೇ ಇರುವಂತ ರೀತಿಯಲ್ಲಿ ನೋಡಿ ಆ ವ್ಯವಸ್ಥೆಯನ್ನು ತಡೆ ಹಿಡಿತಾರೆ. ಆದ್ರೆ ಈ ಇಷ್ಟು ಜಮ್ಮು ಕಾಶ್ಮೀರದ ಒಟ್ಟು ಸಮಸ್ಯೆಯ ಸೃಷ್ಟಿಕರ್ತ ನೆಹರು. ಮತ್ತು ಯಾಕೆ ಅಂತ ಹೇಳಿದ್ರೆ ಅದು ಶೇಖ್ ಅಬ್ದುಲ್ಲಾ ನ್ಯಾಷನಲ್ ಕಾನ್ಫರೆನ್ಸ್ ಶೇಖ್ ಅಬ್ದುಲ್ಲಾನ ಒಂದು ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಆರ್ಟಿಕಲ್ 370 ಕೂಡ ಯಾವ ಮಟ್ಟಿಗಿತ್ತು ಅಂತ ಹೇಳಿದ್ರೆ ಭಾರತದ ಒಳಗೊಂದು ಪಾಕಿಸ್ತಾನದ ರೀತಿಯಲ್ಲಿ ಜಮ್ಮು ಕಾಶ್ಮೀರ ಇತ್ತು. ಭಾರತದಿಂದ ಪ್ರತ್ಯೇಕವಾದಂತಹ ಪಾಕಿಸ್ತಾನ ಒಂದು ಕಡೆ ಅಂದ್ರೆ ಭಾರತದ ಒಳಗಿನ ಪಾಕಿಸ್ತಾನದ ರೀತಿಯಲ್ಲಿ ಜಮ್ಮು ಕಾಶ್ಮೀರ ಇತ್ತು. ಯಾವ ರೀತಿ? ಅದಕ್ಕೆ ಒಂದು ಪ್ರತ್ಯೇಕವಾದಂತಹ ಧ್ವಜ, ಪಾಕಿಸ್ತಾನಕ್ಕೆ ಪ್ರತ್ಯೇಕವಾದಂತಹ ಪ್ರಧಾನಮಂತ್ರಿಗಳು, ಕಾಶ್ಮೀರಕ್ಕೆ ಪ್ರತ್ಯೇಕವಾದಂತಹ ಸಂವಿಧಾನ. ಈ ರೀತಿ ದೇಶದ ಒಳಗೆ ಮತ್ತೊಂದು ದೇಶ, ಮತ್ತೊಂದು ಪಾಕಿಸ್ತಾನದ ರೀತಿಯಲ್ಲಿ ಆರ್ಟಿಕಲ್ 370 ಜಮ್ಮು ಕಾಶ್ಮೀರಕ್ಕೆ ಕೊಟ್ಟಿತ್ತು. ಇದೆಲ್ಲವೂ ಕೂಡ ವಿಭಜನೆಯ ಒಂದು ಭಾಗವೇ. ಸೊ ಇದು ವಿಭಜನೆಯ ಸಂದರ್ಭದಲ್ಲಿ ನೆಹರು ಮತ್ತು ಈ ಕಾಂಗ್ರೆಸ್ ಸ್ವಲ್ಪ ಬುದ್ಧಿವಂತಿಕೆಯಿಂದ ಅಲ್ಲಿ ವರ್ತನೆ ಮಾಡಿ ರಾಷ್ಟ್ರಪರ ನಿಲುವನ್ನು ತೆಗೆದುಕೊಂಡಿದ್ರೆ ಕಾಶ್ಮೀರದಲ್ಲಿ ಸಮಸ್ಯೆಯೇ ಉದ್ಭವ ಆಗ್ತಾ ಇರಲಿಲ್ಲ. ಇವತ್ತು ಆರ್ಟಿಕಲ್ 370 ತೆಗೆದ ನಂತರ ಇವತ್ತು ಕರ್ನಾಟಕದಲ್ಲಿರುವಂತಹ ರೀತಿಯಲ್ಲಿಯೇ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಇದೆ. ಇವತ್ತು ಬೇರೆ ಕಡೆ ಇರುವಂತಹ ರೀತಿಯಲ್ಲಿ ಬೇರೆ ರಾಜ್ಯಗಳಲ್ಲಿ ಯಾವ ಒಂದು ವ್ಯವಸ್ಥೆಗಳಿದೆ ಅದು ಜಮ್ಮು ಕಾಶ್ಮೀರದಲ್ಲಿಯೂ ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ಇದನ್ನು ಮಾಡಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗುತ್ತಿಲ್ಲ. ನಾವಿಲ್ಲಿ ತಿಳಿದುಕೊಳ್ಬೇಕೇನು ಅಂತ ಹೇಳಿದ್ರೆ, ನಾನು ಮಾತನಾಡ್ತಾ ಹಾಗೆ ಹೇಳಿದ್ರೆ ಈ 1946ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಗುವ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆಹರು ಅವರ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇರ್ತಾರೆ. ಸಂವಿಧಾನ ರಚನಾ ಸಭೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ ಆಗುತ್ತೆ. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಇವರು ಯಾವ ರೀತಿ ಇದ್ರು ಅವತ್ತಿನ ಮುಸಲ್ಮಾನರು ಅಂತ ಹೇಳಿದ್ರೆ, ಈ 1909ರಲ್ಲಿ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಅಂತ ಆಗುತ್ತೆ. ಈ ಪ್ರತ್ಯೇಕವಾದ ಎಲ್ಲಿ ಶುರುವಾಯಿತು ದೇಶ ವಿಭಜನೆ ನೋಡಿ, ಅವರು ಆಗ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಏನ್ ಹೇಳಿದ್ರೆ ಯಾತಕ್ಕಾಗಿ ಬಂತು ಅಂತ ಹೇಳಿದ್ರೆ, ಭಾರತೀಯರು ಅಂತ ಯಾರಿದ್ದಾರೆ, ಹಿಂದೂ ಮುಸಲ್ಮಾನರು ಬಿಡಿ, ಭಾರತೀಯರು ಅಂತ ಯಾರಿದ್ದಾರೆ ಆಡಳಿತದಲ್ಲಿ ಇವರಿಗೆ ಒಂದಿಷ್ಟು ಹೆಚ್ಚಿನ ಪ್ರಾತಿನಿಧ್ಯತೆ ಕೊಡಬೇಕು ಅನ್ನುವಂಥ ಒಂದು ಹೋರಾಟ ಇತ್ತು. ಆ ಹೋರಾಟಕ್ಕೆ ಅನುಗುಣವಾಗಿ ಮಾರ್ಲೆ ಮಿಂಟೋ ಅನ್ನುವಂಥ ಅವತ್ತಿನ ಗವರ್ನರ್ ಏನಿದ್ರು ರಿಫಾರ್ಮ್ಸ್ ಮಾಡ್ತೇನೆ ನಾನು ಅಂತ ಹೊರಟಿದ್ರು. ಆಗ ಈ ಮುಸಲ್ಮಾನರೆಲ್ಲರೂ ಯಾರು ಪ್ರತ್ಯೇಕತಾವಾದಿ ಮುಸಲ್ಮಾನರಿದ್ದಾರೆ ಇವರೆಲ್ಲರೂ ಒಂದು ಒತ್ತಡ ತರ್ತಾರೆ, ನಮಗೆ ಇವರೊಟ್ಟಿಗೆ ಆಗೋದಿಲ್ಲ, ನಮಗೆ ಪ್ರತ್ಯೇಕವಾದಂತಹ ಎಲೆಕ್ಟರೇಟ್ ಬೇಕು ಅಂತ. ಅಂದ್ರೆ ಅವರಿಗೆ ಪ್ರತ್ಯೇಕವಾದಂತಹ ರಿಸರ್ವೇಶನ್ ಅಲ್ಲ ಅದು. ಇವತ್ತು ಉದಾಹರಣೆಗೆ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿದ್ರೆ 28 ಜನರಲ್ ಲೋಕಸಭಾ ಕ್ಷೇತ್ರಗಳು, ಅದಕ್ಕೆ ಅಡಿಷನಲ್ ಆಗಿ 4 ಮುಸಲ್ಮಾನ ಕ್ಷೇತ್ರಗಳು ಅಂತ. ಸೊ ಈ ರೀತಿಯಾಗಿ ಪ್ರತ್ಯೇಕ ಎಲೆಕ್ಟೋರೇಟ್ ಬೇಕು ಅನ್ನುವಂಥ ಡಿಮ್ಯಾಂಡ್ ಅವರು ಇಡ್ತಾರೆ. ಈ ಡಿಮ್ಯಾಂಡಿಗೆ ಅವರು ಒಪ್ಕೊಳ್ತಾರೆ. ಯಾರು ಬ್ರಿಟಿಷ್ ಅಧಿಕಾರಿಗಳು ಒಪ್ಕೊಂಡು ಇಡೀ ದೇಶದಲ್ಲಿ ಇಡೀ ಚುನಾವಣೆಗಳು ನಡೆದಾಗ ಜನರಲ್ ಚುನಾವಣೆಗಳು ನಡೀತಾ ಇತ್ತು ಒಂದು ಕಡೆ, ಪ್ಯಾರಲಲ್ ಆಗಿ ಮುಸಲ್ಮಾನ ಕ್ಷೇತ್ರಗಳಿಗೆ ಮುಸಲ್ಮಾನರು ಮಾತ್ರ ವೋಟ್ ಹಾಕುವಂತ, ಮುಸಲ್ಮಾನರು ಮಾತ್ರ ಆರಿಸಿ ಬರುವಂತ ಕ್ಷೇತ್ರಗಳು ಹಾಗೆ ಇತ್ತು. ಈ ಪ್ರತ್ಯೇಕವಾದ ವಿಭಜನೆಯ ಉಗಮ ಇದೆಲ್ಲವೂ ಅನ್ನುವಂಥದ್ದು ನೀವು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಡಿಬೇಟ್ಗಳನ್ನು ನೋಡಿದಾಗ ಅದರಲ್ಲಿ ಬರುತ್ತೆ ಮುಸ್ಲಿಂ ಕ್ಷೇತ್ರ ಅಂತ. ಈ ಕೆಲವು ಬಾಂಬೆ ಮಡ್ರಾಸ್ ಪ್ರಾವಿನ್ಸ್ ಅಂತ ಬಂದ್ರೆ ಅಲ್ಲಿ ಮುಸ್ಲಿಂ ಕ್ಷೇತ್ರಗಳು ಅಂತ ಬರುತ್ತೆ. ಸೊ ಈ ವಿಭಜನೆಯ ಒಟ್ಟು ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಇದು 40-50 ವರ್ಷಗಳ ದೀರ್ಘ ಕಾಲ ಯಾವ ರೀತಿ ಬೆಳೆದಿದೆ ಅನ್ನುವಂಥದ್ದನ್ನು ನಾವು ಅಧ್ಯಯನ ಮಾಡಿದ್ರೆ ನಾವು ಇವತ್ತಿಗೂ ಕೂಡ ಆ ತಪ್ಪನ್ನು ಮಾಡ್ತಾ
ಕೇಳೋದೇನಿದೆ, ಒಟ್ಟು ವಿಭಜನೆಯ ಪಾಠ ಏನು ಕಲ್ತ್ವಿ ಅಂತ ನೀವು ಹೇಳಬೇಕು. ಒಟ್ಟು ವಿಭಜನೆಯನ್ನು ಮತ್ತೊಮ್ಮೆ ನೆನಪಿಸ್ಕೊಳ್ತಾ ಇದ್ದೇವೆ. ನಾವು ಕಲಿಬೇಕಾದಂಥ ಪಾಠ ಏನು ಅಂತ ನೀವು ಹೇಳ್ತೀರಾ? ಪಾಠ ಏನು ಕಲ್ತ್ವಿ ಒಟ್ಟು ವಿಭಜನೆಯಿಂದಾಗಿ? ಪರಿಹಾರ ಏನಿದೆ ಇದಕ್ಕೆ? ಪಾಠಕ್ಕೆ ಪರಿಹಾರವನ್ನು ನೀವು ಹೇಳಿ ಈ ಸಂವಾದವನ್ನು ಹೋಗ್ತಾ ಇದ್ದಾರೆ. ಲೀಡರ್ಶಿಪ್ ಕ್ರೈಸಿಸ್ ಅಂತ ಬಂದಿದೆ. ಲೀಡರ್ಶಿಪ್ ಎಲ್ಲಿ ಸೋಲ್ತದೆ ಅಂದರೆ, ಒಬ್ಬ ಲೀಡರ್ ಆದವನು ಒಂದು ಆರ್ಗನೈಸೇಷನ್ನಲ್ಲಿ ನೋಡ್ಕೊಳ್ಳಿ ಅಥವಾ ಪೊಲಿಟಿಕಲ್ ಪಾರ್ಟಿಯಲ್ಲಿ ನೋಡ್ಕೊಳ್ಳಿ, ಅವನು ಸಂದರ್ಭವನ್ನು ಸದುಪಯೋಗ ಮಾಡಬೇಕು ಮತ್ತು ಸಂದರ್ಭವನ್ನು ದುರುಪಯೋಗ ಮಾಡಬಾರ್ದು. ನಮ್ಮ ದೇಶದ ಇತಿಹಾಸದ ಸಂದರ್ಭವನ್ನು ದುರುಪಯೋಗ ಮಾಡಿದಂಥ ಘಟನೆಗಳನ್ನು ನಾವು ಹೇಳಿದ್ದೀವಿ, ನಾವು ಈಗ ಅದನ್ನು ರೆಫರ್ ಮಾಡ್ತಾ ಇದ್ದೇವೆ. ಸಿಚುವೇಶನ್ಸ್ ಹ್ಯಾವ್ ಟು ಬಿ ಎಂಜಿನಿಯರ್ಡ್, ಇಟ್ ಶುಡ್ ನಾಟ್ ಬಿ ಮ್ಯಾನಿಪುಲೇಟೆಡ್. ಇಲ್ಲಿ ಎರಡು ಸಂದರ್ಭಗಳನ್ನು ಹೇಳ್ತಾರೆ. ಹರಿಸಿಂಗ್ ಅವರು ವಾಪಸ್ ನಾವು ಭಾರತಕ್ಕೆ ಸೇರ್ತೀವಿ ಅಂತ ಹೇಳುವಷ್ಟರಲ್ಲಿ ಕಾಶ್ಮೀರದ 3ನೇ ಒಂದು ಭಾಗಕ್ಕೆ ಸೇನೆ ನುಗ್ಗಿಬಿಟ್ಟಿತ್ತು ಪಾಕಿಸ್ತಾನ ಸೇನೆ. ಆ ಸಮಯದಲ್ಲಿ ಜನರಲ್ ತಿಮ್ಮಯ್ಯ, ನಮ್ಮ ಕೊಡಗಿನ ಗಂಡದಲ್ಲಿ ಆ ಜನರಲ್ ತಿಮ್ಮಯ್ಯ ಅವರು ನೆಹರು ಅವರು ಹೇಳಿದರು, 24 hours ಕೊಡಿ, 24 ಗಂಟೆ ಕೊಡಿ, ನಾವು ನಿಮ್ಗೆ ಗೆಟ್ ಬ್ಯಾಕ್ ಅಂತಾರೆ. ಅದು ಸಹ ನೆಹರು ನೋ ಅಂತ ಹೇಳಿದ್ರು, ಸ್ಟಾಪ್ ಮಾಡಿದ್ರು. ಇದು ಎಂಥ ಬ್ಲಂಡರ್ ಅಂತ ಹೇಳಿದ್ರೆ, ಅದರಲ್ಲಿ ಇದ್ದಂಥ ಇವರ ಮ್ಯಾನಿಪುಲೇಟಿವ್ ಟೆಕ್ನಿಕ್ ಏನಿತ್ತು ಇವ್ರದ್ದು ನೆಹರು ಅಂತ ಹೇಳಿದ್ರೆ, ನಾನು ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು UN ಒಳಗೆ ಈ ದೂರನ್ನು ತಗೊಂಡೋಗಿ ಕೊಟ್ಬಿಟ್ರೆ ಇಂಟರ್ನ್ಯಾಷನಲಿ ನನ್ನದು ಇಮೇಜ್ ಬರ್ತದೆ. ಇವರು ಇಮೇಜ್ ಕಮಿಟೆಡ್ ಹೊರತು ನೇಷನ್ ಕಮಿಟೆಡ್ ಅಲ್ಲ, ಆದ್ದರಿಂದ ಅಲ್ಲಿ ಕೂಡ ಹೋಯಿತು. ಹಾಗಾಗಿ ಇಂಟರ್ನ್ಯಾಷನಲ್ ಇಮೇಜಿಗೆ ಹೊರಟಂಥ ನೆಹರು ಕಾಶ್ಮೀರದಲ್ಲಿ ಪರ್ಮನೆಂಟ್ ಪ್ರಾಬ್ಲಮ್ ಇವತ್ತಿಗೂ ಸಾಲ್ವ್ ಆಗದಂಥ ಪ್ರಾಬ್ಲಮ್ ಮಾಡಿ. ನೆಹರು ವಾಸ್ ಟೂ ಮಚ್ ಅಸೆಪ್ಟಿವ್ ಇನ್ ಕಾಂಗ್ರೆಸ್. ಎಷ್ಟರ ಮಟ್ಟಿಗೆ ಅಂದರೆ ಉಳಿದವರು ಬಾಯಿ ಮುಗಿಸ್ಬಿಟ್ಟು ಕೋಪ ಮಾಡಿ ಜೋರು ಮಾಡಿ ಅವರು ಹೀಗೆಲ್ಲ ಮಾಡಿಬಿಟ್ಟು ಜನ ಬಾಯಿ ಮುಗಿಸ್ಬಿಟ್ಟು ಅನೇಕ ಡೆಮೋಕ್ರಾಟಿಕಲ್ಲಿ ಬರ್ತಿದ್ದಂತಹ ಒಪಿನಿಯನ್ಸು ಹೊರಗೆ ಬಾರದ ಹಾಗೆ ಮಾಡಿ ಹಾಕಿದ್ದು ಅವರ ಲೀಡರ್ಶಿಪ್ ಕ್ರೈಸಿಸ್, ನೆಹರು ಅವರ ಲೀಡರ್ಶಿಪ್ ಕ್ರೈಸಿಸ್. ಗಾಂಧಿಯವರು ದೇವರು ಹಿಂಸೆ ಬೇಡ ಹಿಂಸೆ ಬೇಡ ಹಿಂಸೆ ಬೇಡ ಅಂತ ಹೇಳಿ ಭಗವದ್ಗೀತೆಯನ್ನು ಆರಾಧನೆ ಮಾಡುವವರು ಭಗವದ್ಗೀತೆಯ ತಾತ್ವಿಕತೆ, ದಿ ಸ್ಪಿರಿಟ್ ಭಗವದ್ಗೀತೆ ಏನು ಅಂದರೆ ಹಿಂಸೆ ಯಾವಾಗ ಮಾಡಬಾರ್ದು, ಅವನು ಅದಕ್ಕೆ ದೂರ ಆಗಿದ್ರೆ. ಅರ್ಜುನ್ ಹೇಳಿದ್ರು, ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ ಅಂತ ಹೇಳಿ, ಯುದ್ಧ ನಿಶ್ಚಯ ಮಾಡು ಅಂತ ಹೇಳಿ ಕೃಷ್ಣ ಅರ್ಜುನಿಗೆ ಹೇಳಿದ್ರು ಕೂಡ ಇದನ್ನ ಗಮನಿಸದೇ ಇದ್ದಂಥ ಗಾಂಧಿಯವರು ಅಟ್ ಎನಿ ಕಾಸ್ಟ್ ನಾನ್ ವೈಲೆನ್ಸ್, ಅಟ್ ಎನಿ ಕಾಸ್ಟ್ ನೋ ಹಿಂಸೆ, ಹಿಂಸೆ ಬೇಡ ಅಂತ ತಾನೊಬ್ಬ ಬಹಳ ಸಾತ್ವಿಕ ನೇತ ಆಗುವಂತೆ ಅಹಿಂಸೆಯ ಚೌಕಟ್ಟು ಮುಖ್ಯ ಅಂತ ಹೇಳಿ ಅವರಿಗೆ ಆ ಅಹಿಂಸೆಯ ಚೌಕಟ್ಟು ಹೆಚ್ಚು ಮುಖ್ಯವೇ ಹೊರತು ನೇಷನ್ ನೆಕ್ಸ್ಟ್, ನೇಷನ್ ಫಸ್ಟ್ ಅಲ್ಲ. ನೆಹರು ಅವರಿಗೆ ಪರ್ಸನಲ್ ಇಮೇಜ್ ಫಸ್ಟ್, ನೇಷನ್ ನೆಕ್ಸ್ಟ್. ಗಾಂಧಿಯವರಿಗೆ ತಮ್ಮ ಪರ್ಸನಲ್ ವ್ಯಾಲ್ಯೂಸ್ ಫಸ್ಟ್, ನೇಷನ್ ನೆಕ್ಸ್ಟ್ ಅಂತ ಆದ ಕಾರಣ ತಮಗೂ ಸಮಾಜಕ್ಕೂ ಒಳ್ಳೆಯದಾಗುವಂತೆ, ಆದರೆ ದೇಶಕ್ಕೆ ಒಳ್ಳೆಯದಾಗದೇ ಇರುವಂತೆ ಇವರು ಸಿಚುವೇಶನ್ಸ್ ಅನ್ನು ಮ್ಯಾನಿಪುಲೇಟ್ ಮಾಡಿದ ಹೊರತು ಎಂಜಿನಿಯರ್ ಮಾಡಲಿಲ್ಲ. ಆದ್ದರಿಂದ ಪರಿಸ್ಥಿತಿ ಹೀಗೆ ಹಾಳಾಗೋಯಿತು. ಈಚೆ ಬದಿಯಲ್ಲಿ ಗಾಂಧಿ ದೃಷ್ಟಿಯನ್ನು ನೋಡಿದರೆ ಗಾಂಧಿ ಹ್ಯಾಡ್ 3 people. ಒಂದು ಜಿನ್ನಾ ಹತ್ತಿರದಲ್ಲಿ, ಇನ್ನೊಂದು ನೆಹರು, ಇನ್ನೊಂದು ಪಟೇಲ್. ಇವತ್ತು ನಾವು ಇತಿಹಾಸಕಾರರನ್ನ ನೋಡಿ ನಮ್ಮದು ಅನಾಲಿಸಿಸ್ ಸೇರಿಸಿಡ್ತಾ ಇದ್ದೇವೆ. ಕೆಲವು ಇತಿಹಾಸಕಾರರು ಹೇಳಿದ ಹೇಗೆ, ನೆಹರುಗೆ ಮೆಜಾರಿಟಿ ಬರಲಿಲ್ಲ, ಇವರು ದಿ ಸೀಕ್ರೆಟ್. ಎಲ್ಲ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯವರು ಕೂಡ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ಕನಸಿರುವಾಗ ಎಲ್ಲರೂ ಕೃಪಲಾನಿ ಎದುರುಗಡೆ ಓಪನ್ ಮಾಡಿದ್ರೆ ನಾಟ್ ಇವನ್ ಒಂದು ಕಾಂಗ್ರೆಸ್ ಕಮಿಟಿಯವರು ನೆಹರು ಹೆಸರು ಹಾಕಲಿಲ್ಲ. ಆದ್ದರಿಂದ ಗಾಂಧಿ ವಾಸ್ ಅಪ್ಸೆಟ್, ಬಿಕಾಸ್ ಗಾಂಧಿಗೆ ಒಂದಾದ್ರೂ ಹೆಸರು ಬರ್ತಾನೆ. ಆಗ ಅವ್ರಿಗೆ ಇದ್ದಂಥ ಒಂದೇ ಉಪಾಯ ಅಂದರೆ ಪಟೇಲ್ ತಂದ್ಬಿಟ್ಟು ನೀನು ಬಿಟ್ಕೊಟ್ಬಿಡು ನೆಹರು ಪರವಾಗಿಲ್ಲ. ಪಟೇಲ್ ವಾಸ್ ಸೋ ಗುಡ್, ಗಾಂಧಿ ಹೇಳಿದ ಆಯ್ತು ನಾನು ಬಿಟ್ಕೊಡ್ತೀನಿ. ಬಿಟ್ಕೊಟ್ಟ ಕಾರಣದಿಂದ ನೆಹರು ಬಿಟ್ಟೆ. ಇದು ಒಂದು ನೆಹರು ಪರವಾಗಿ. ಇನ್ನೊಂದು ಜಿನ್ನಾ ಪರವಾಗಿ ಏನಂತ ಹೇಳಿದರೆ, ನಾನು ಆಗ ಹೇಳಿದ್ದೇನೆ, ಲಾಹೋರ್ದಲ್ಲಿ ಜಿನ್ನಾ ಅವರು ದೊಡ್ಡ ಮುಸ್ಲಿಂ ಕಮ್ಯುನಿಟಿಯನ್ನು ಕರೆದುಬಿಟ್ಟು ನಾವು ಜಿಹಾದ್ ಡೈರೆಕ್ಟ್ ಆಕ್ಷನ್ಗೆ ನಾವು ಡಿಕ್ಲೇರ್ ಮಾಡ್ತೇವೆ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ಗಾಂಧಿಯವರೇ ನೀವು ಪಾರ್ಟಿಷನ್ಗೆ ಒಪ್ಪದಿದ್ರೆ ಹಿಂಸೆ ಆಗ್ತದೆ. ಈಗ ಗಾಂಧಿ ಹ್ಯಾಡ್ ಟು ಚೂಸ್ ಬಿಟ್ವೀನ್ ಇಷ್ಟು ಎರಡು ವ್ಯಕ್ತಿಗಳು, ಎರಡು ತತ್ವಗಳ ನಡುವೆ ಚೂಸ್ ಮಾಡಬೇಕಾಗಿತ್ತ. ಆದ್ದರಿಂದ ನೆಹರೂರವರನ್ನ ಪ್ರೈಮ್ ಮಿನಿಸ್ಟರ್ ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋದು ಇನ್ನೊಂದು ಅಂತರ್ಗತ ಚರ್ಚೆಯಲ್ಲಿ. ಅದನ್ನೇ ಇಂದಿರಾ ಗಾಂಧಿ ಕಂಟಿನ್ಯೂ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಅಲ್ಲಿ ಆಗ್ತಾ ಇದೆ. ಒಟ್ಟು ಬಿಟ್ಬಿಟ್ರೆ ನೆಹರು ತನ್ನದೇ ಗುಂಪು ಕಟ್ಟಿ ಕಾಂಗ್ರೆಸ್ ಹೊರತು ಸ್ವಾತಂತ್ರ್ಯ ಹೋರಾಟಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ಪಟೇಲ್ ನೀವು ಬೇಡ, ನೆಹರೂನ ಮಾಡ್ತೀವಿ. ಈ ಪೊಲಿಟಿಕಲ್ ಅನಾಲಿಸಿಸ್ನೆಲ್ಲ ಯಾಕೆ ಹೇಳ್ತೀರಿ ಅಂದರೆ ದಿ ಸೇಮ್ ಕಲ್ಚರ್ ಇಸ್ ಕಂಟಿನ್ಯೂಯಿಂಗ್ ಇನ್ ಕಾಂಗ್ರೆಸ್. ಆದ್ದರಿಂದ ಇದರಲ್ಲಿ ಮಹಾಪಾಪ ಇರುವುದೇ ಕಾಂಗ್ರೆಸ್ ನೋಡುದು. ಇಟ್ ಈಸ್ ಅ ಡಿಕ್ಲೇರ್ಡ್ ಹಿಸ್ಟಾರಿಕಲ್ ಫ್ಯಾಕ್ಟ್ ದಟ್ ಈಸ್ ಕಾಂಗ್ರೆಸ್ ಆಸ್ ಅ ಪಾರ್ಟಿ
and these people as culprits. ಇದನ್ನು ನಾವು ಮನಸ್ಸಲ್ಲಿಟ್ಕೊಂಡು ಹಾಗಾದ್ರೆ ನಮ್ಮ ದೇಶದ ನೇತೃತ್ವ ಈಗ ಹೇಗಿರಬೇಕು, ಕಾಂಗ್ರೆಸ್ನಲ್ಲಾಗಲಿ ಬೇರೆ ಪಾರ್ಟಿಗಳಲ್ಲಾಗಲಿ ಇರ್ತಕ್ಕಂಥ ನೇತೃತ್ವ ನೇಷನ್ ಫಸ್ಟ್, ಉಳಿದಿದ್ದೆಲ್ಲ ನೆಕ್ಸ್ಟ್. ನೇಷನ್ ಫಸ್ಟ್. ಮತ್ತೆ ನನಗೆ ಸಿಕ್ಕಿರುವ ಸಂದರ್ಭವನ್ನ ನಾನು ಮ್ಯಾನಿಪುಲೇಟ್ ಮಾಡೋದಿಲ್ಲ. ಮ್ಯಾನಿಪುಲೇಟ್ ಅಂದ್ರೆ ನನಗೆ ನನ್ನ ಜಾತಿಯವರಿಗೆ ನನ್ನೂರಿಗೆ ಮಾತ್ರ ಹಿತ ಆಗುವ ಹಾಗೆ, ದೇಶಕ್ಕೆ ಹಾಳಾಗುವ ಹಾಗೆ ಮ್ಯಾನಿಪುಲೇಟ್ ಮಾಡೋದಿಲ್ಲ. ಐ ವಿಲ್ ಇಂಜಿನಿಯರ್ ದಿಸ್ ಸಿಚುವೇಶನ್. ಶ್ರದ್ಧೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ಈ ಸಭೆ ಯಾಕೆ ನಡೆಸ್ಕೊಳ್ಬೇಕು ಅಂದ್ರೆ ಭಾರತದ ಒಂದು ಪೊಲಿಟಿಕಲ್ ವ್ಯಾಕ್ಯೂಮ್ ಇತ್ತು. ಆ ಟೈಮಲ್ಲಿ ಆ ಸಿಚುವೇಶನ್ ಅನ್ನು ಸದುಪಯೋಗ ಮಾಡಿಕೊಂಡು ಇವರು ತಮ್ಮ ಲೀಡರ್ಶಿಪ್ ಅನ್ನ ಅನ್ನೋಕ್ಕಿಂತ ಇವರು ಅಲ್ಲಿ ಸಿಚುವೇಶನ್ ಅಲ್ಲಿ ಇಂಜಿನಿಯರ್ ದಿ ಸಿಚುವೇಶನ್. ಇಟ್ ವೆಂಟ್ ಆನ್ ಸೋ ಬ್ಯೂಟಿಫುಲ್ ವೆಲ್. ಆದ್ರಿಂದ ನಮಗೆ ಪಾಠ ಏನಂದ್ರೆ, ಈ ಹಿಂದೆ ಸ್ವಾತಂತ್ರ್ಯ ಬಂದಾಗ, ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿ, ಅನಂತರವನ್ನು ತಾವು ಮಾತಾಡಿದ್ದೀರಿ, ಅನಂತರವೂ ಕೂಡ ನಮ್ಮ ಲೀಡರ್ಶಿಪ್ ಕ್ರೈಸಿಸ್ ಎಲ್ಲೆಲ್ಲಿ ಹೋಯ್ತು ಅಂದ್ರೆ, ಫಾರ್ ಕಮಿಟ್ಮೆಂಟ್ ಫಾರ್ ನೇಷನ್ ಅದು ಬಾರದೆ ಕಮಿಟ್ಮೆಂಟ್ ಫಾರ್ ತಾನು ಮೇಲೆ ಬರಬೇಕು. ಈ ಮುಸ್ಲಿಮರನ್ನ ಸೇರಿಸಿ ವೋಟ್ ಬ್ಯಾಂಕ್ ಅಂತ ಮಾಡ್ಕೊಳ್ತಿರೋದು ಶುದ್ಧವಾದ ಇಂಥದ್ದೇ ಪಾಲಿಟಿಕ್ಸ್. ನಮ್ಮ ಜಾತಿಯದೇ ವೋಟ್ ಬ್ಯಾಂಕ್ ಅಂತ ಮಾಡ್ಕೊಳ್ಳೋದು ಒಂದು ಶುದ್ಧ ತಪ್ಪು ಪಾಲಿಟಿಕ್ಸ್. ಕಳೆದ ಸಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಲ್ಲಿ ಕೂಡ ನೋಡಿದ್ವಿ, ಜಾತಿ ಆಧಾರದ ಮೇಲೆ ಇದೆಲ್ಲವೂ ಕೂಡ ಎಲ್ಲಿವರೆಗೆ ಈ ದೇಶದಲ್ಲಿ ಹೋಗುವುದಿಲ್ಲ ಅಲ್ಲಿವರೆಗೆ ನಮಗೆ ಭವಿಷ್ಯ ಒಳ್ಳೆಯದಿರುವುದಿಲ್ಲ ಅನ್ನುವ ಪಾಠವನ್ನು ನಾವು ಕಲ್ತ್ಕೊಳ್ತಾ ನಮ್ಮಲ್ಲಿ ಸಂಘದ ತತ್ವವಾದಂತಹ ಅಂತರಂಗದಲ್ಲಿ ರಕ್ತದ ಕಣಗಳಲ್ಲಿ ನನಗೆ ರಾಷ್ಟ್ರೀಯತೆಯ ಜಾಜ್ವಲ್ಯಮಾನವಾದ ರಾಷ್ಟ್ರೀಯತೆಯ ಸ್ಪಂದನ ನನ್ನಲ್ಲಿ ಉತ್ಪಾದನೆಯಾಗಬೇಕಾಗಿ ಉಳಿದದ್ದೆಲ್ಲವೂ ಕೂಡ ಅದಕ್ಕೆ ಸಬಾರ್ಡಿನೇಟ್ ಆಗುವಂತೆ ಜನಶಿಕ್ಷಣ ಆಗಬೇಕು. ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಬಂದಿದೆ. ಸ್ಕೂಲ್ ಕಾಲೇಜುಗಳಲ್ಲಿ ಕೂಡ ನಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ರಾಷ್ಟ್ರೀಯತೆಯ, ದೇಶಭಕ್ತಿಯ, ನೇಷನ್ ಫಸ್ಟ್ ಅದಾದ್ಮೇಲೆ ಉಳಿದದ್ದು ಅಂತ ತರದಿದ್ರೆ ನಮಗೆ ತುಂಬಾ ದೊಡ್ಡ ಅಪಾಯಗಳಿವೆ. ಯಾಕೆಂದ್ರೆ ಅವರೇ ಹೇಳಿದಾಗ ಇವತ್ತು ಮುಸ್ಲಿಂ ಸಂಖ್ಯೆ ಜಾಸ್ತಿ ಆಗ್ತಿದ್ದ ಹಾಗೆ ಆ ಮುಸ್ಲಿಂ ಲೀಡರ್ಶಿಪ್ ನಲ್ಲಿ ದೌರ್ಭಾಗ್ಯದಿಂದ ಸಜ್ಜನ ಮುಸ್ಲಿಮರು ಕೆಲವೇ ಇದ್ದಾರೆ. ಮುಸ್ಲಿಂ ಲೀಡರ್ಶಿಪ್ ನಲ್ಲಿ ಎಂತ ಡಾಮಿನೇಟಿಂಗ್ ಇದೆ ಅಂದ್ರೆ ಬಾಕಿ ಒಳ್ಳೆ ಮುಸ್ಲಿಮರು ಬಾಯಿ ಮುಚ್ಚಿ ಕೂತಿರ್ತಾರೆ. ಈ ದುಷ್ಟ ಮುಸ್ಲಿಮರು ಭಾರತಕ್ಕೆ ವಿರುದ್ಧವಾಗಿ ಹೈದರಾಬಾದಿನ ಕಥೆ ಅವ್ರು ಏನು ಹೇಳಿದ್ರು, ಎಲ್ಲ ಊರುಗಳು ಅದೇ ಕಥೆ ಇದೆ. ಮಾಪಳದಂಗೆ ಆಯ್ತು. ಇದೆಲ್ಲವನ್ನು ಹೈಲೈಟ್ ಮಾಡ್ತಾ ಇವತ್ತು ನಮ್ಮ ಯುವಜನರಿಗೆ, ನಮ್ಮ ಸ್ಕೂಲ್ ಕಾಲೇಜ್ ಮಕ್ಕಳಿಗೆ, ಯಾಕೆಂದರೆ ನನಗೆ 73 ವರ್ಷ, ನಾನು ಹುಟ್ಟುವ 3 ವರ್ಷದ ಮೊದಲು ಈ ಗಲಾಟೆಗಳೆಲ್ಲ ಆಗಿದ್ದು ನನಗೆ ಗೊತ್ತಿಲ್ಲ. ಈಗಿರುವ ಕೆಲವರು ಆ ಸಮಯದಲ್ಲಿ ತುಂಬ ಬಾಲಕರಾಗಿದ್ದು ಗೊತ್ತಿಲ್ಲ ನನಗೆ. ಆದ್ದರಿಂದ ಪ್ರಧಾನಮಂತ್ರಿಯವರು ಆಸೆ ಪಟ್ಟಿಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಜನಶಿಕ್ಷಣ, ಸ್ವತಂತ್ರ ಉತ್ಸವದ ಸಂದರ್ಭದ ಜನಶಿಕ್ಷಣ, ಸ್ವತಂತ್ರ ಉತ್ಸವ ಸಂದರ್ಭದ ಪಾಠ ಏನೇನು ಪೆಟ್ಟು ತಿಂದಿದ್ದೇವೆ, ಪಾಠ ಏನು, ಇದನ್ನು ಹಿಸ್ಟ್ರಿ ಒಳಗೆ ಸೇರಿಸುವುದು ಮಾತ್ರ ಅಲ್ಲ, ಒಂದು ಸಾರ್ವಜನಿಕವಾದಂತಹ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಮುಗಿಸುವಂಥ ಒಂದು ಸತ್ಕಾರ್ಯ ಮಾಡ್ತಾ ಇದ್ದಾರೆ. ಅವರನ್ನು ಹಾರ್ದಿಕವಾಗಿ ನಮ್ಮ ಮಂಗಳೂರು ಮಹಾನಗರ ಜನತೆಯ ಪರವಾಗಿ ಅವರನ್ನು ಅಭಿನಂದಿಸ್ತೇವೆ. ಧನ್ಯವಾದ. ನೀವು ಹೇಳಿದ ಹಾಗೆ ವ್ಯಕ್ತಿ ಕೇಂದ್ರಿತವಾಗಿ ನಡೆದಾಗ ನಮಗೆ ವಿಭಜನೆವರೆಗೂ ತಗೊಂಡು ಹೋಯ್ತು ಅನ್ನುವಂಥದ್ದು ನೇರವಾಗಿ ಹೇಳುವಂಥ ಒಂದೇ ಪಾಯಿಂಟ್. ಯಾವ ವ್ಯಕ್ತಿ ಅಂತ ಅವರಿಗೆ ಅಂದ್ರೆ ತನ್ನ ಹಿತಾಸಕ್ತಿ ಮೊದಲು ಅನ್ನುವಂಥದ್ದು ಬರದೇ ಹೋಗಿದ್ರೆ ಇವತ್ತು ಭಾರತ ಅಖಂಡವಾಗಿ ಉಳಿದಿತ್ತು ಅನ್ನುವಂಥದ್ದು ಪಾಠವನ್ನು ಕಳಿಸ್ಬೇಕು. ಪರಿಹಾರದಲ್ಲಿ ನೋಡೋದಾದ್ರೆ ಈ ರೀತಿಯ ಮಾನಸಿಕತೆ ಇಲ್ಲದಂತೆ ಪರಿಹಾರವನ್ನು ಒದಗಿಸಿಕೊಡೋದಾದ್ರೆ ಯಾವ ರೀತಿಯ ಮುಂದಿನ ನಡೆಗಳು ಇರಬೇಕು ಅನ್ನೋದನ್ನ ಹೇಳಿ ಸಮಾಧಾನ ಒತ್ತಾಯ ಮಾಡೋಣ. ಸುನಿಲ್, 1947ಕ್ಕಿಂತ ಮೊದಲು ಭಾರತದಲ್ಲಿ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಇರಲಿಲ್ಲ. ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಭಾರತ ಇದೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿಯೇ ಇವತ್ತು ನಾವೇನಾದರೂ ಮಾಡಬೇಕು. ಮೊದಲು ಆ ರೀತಿಯ ವ್ಯವಸ್ಥೆಗಳು ಇರಲಿಲ್ಲ. ಈ ಕಾಲಘಟ್ಟದಲ್ಲಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇಂದ ಮಾತ್ರ ಇದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ. ಇವತ್ತು ಮುಸ್ಲಿಂ ಮತೀಯ ಶಿಕ್ಷಣ ಅದಕ್ಕೆ ಕಡಿವಾಣ ಹಾಕದೆ ಹೋದ್ರೆ ನಿಮಗೆ ಈ ಪ್ರತ್ಯೇಕತಾವಾದವನ್ನು ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಎಲ್ಲಿವರೆಗೆ ಅವರ ಮತೀಯ ಶಿಕ್ಷಣ ಪ್ರಬಲವಾಗಿ ಬೆಳೀತಾ ಹೋಗುತ್ತೆ, ಅಷ್ಟೇ ಪ್ರಬಲವಾಗಿ ಅವರ ಪ್ರತ್ಯೇಕತಾವಾದ ಸಿದ್ಧಾಂತ, ಮತೀಯ ಸಿದ್ಧಾಂತ ಇದು ಕೂಡ ಬೆಳೀತಾ ಹೋಗುತ್ತೆ. ಸೊ ಒಂದು ಅತ್ಯಂತ ಕಠಿಣ ಕ್ರಮವಾಗಿ ನಾವು ಮೂಲಭೂತವಾದಿ ಮತೀಯ ಶಿಕ್ಷಣಕ್ಕೆ ಒಂದು ಕಡೆಯಿಂದ ಕಡಿವಾಣ ಹಾಕಬೇಕು. ಮತ್ತೊಂದು ಕಡೆಯಿಂದ ಅವರಿಗೆ ಪ್ರಚೋದನೆ ಸಿಗುವಂಥದ್ದು ಎಲ್ಲಿ? ಈ ಭಿನ್ನತೆ, ನಾವು ಬೇರೆ ಇತರರು ಬೇರೆ ಅನ್ನುವಂಥದ್ದು ಇವತ್ತು ಭಾರತದಲ್ಲಿ ಒಂದು ಕಾನೂನಾಗಿದೆ. ಇವತ್ತು ಮುಸಲ್ಮಾನರಿಗೆ ಪ್ರತ್ಯೇಕ ಕಾನೂನಿದೆ, ಉಳಿದವರಿಗೆ ಪ್ರತ್ಯೇಕ ಕಾನೂನಿದೆ. ನಮ್ಮ ಕೋರ್ಟ್ ಕಚೇರಿಗಳಲ್ಲೇ
ವಿಭಿನ್ನತೆಗೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೇವೆ. ಇದು ಯಾವಾಗ ಭಾರತದಲ್ಲಿರುವಂತಹ ಎಲ್ಲಾ ಭಾರತೀಯರು ಒಂದೇ ಅನ್ನುವಂಥದ್ದು ಹೊಸದಾಗಿ ಹುಟ್ಟುವ ಮುಸಲ್ಮಾನ ಮಗುವಿಗೆ ಆ ರೀತಿಯ ಒಂದು ವಿಚಾರ ಆಚಾರ ಯಾವಾಗ ಪ್ರಾರಂಭ ಆಗುತ್ತೆ ಆಗ ನಿಮಗೆ ಪರಿವರ್ತನೆ ಅಥವಾ ಇದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ. ಇವತ್ತು ಯಾವುದೇ ರೀತಿಯ ಅವರ ಒಳಗೆ ಸಮಸ್ಯೆ ಆದಾಗ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅದೇನು ಹೇಳುತ್ತೆ ಅದು ಅನ್ವಯ ಆಗುತ್ತೆ. ನಮಗೆ ಬೇರೆ, ಉಳಿದವರಿಗೆ ಬೇರೆ ಕಾನೂನು ಇದೆ. ಸೊ ಇಡೀ ಭಾರತದಲ್ಲಿ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಮತ್ತು ಫಂಡಮೆಂಟಲಿಸ್ಟ್ ಎಜುಕೇಶನ್ ಸಿಸ್ಟಮ್ ಅವರ ಒಳಗೆ ಇದೆ. ಇದಕ್ಕೆ ಕಡಿವಾಣ ಹಾಕಿದಾಗ ಬಹುಶಃ ಇದಕ್ಕೆ ಒಂದು ಪರಿಹಾರ ಸಿಗುತ್ತೆ. ಮತ್ತೆ ಅವರಲ್ಲಿಯೂ ಕೂಡ, ಆ ಸಮುದಾಯದಲ್ಲಿಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರೀಯ ವಿಚಾರಕ್ಕೆ ಜಾಗೃತಿ ಮೂಡುವಂತ ಒಂದು ಸ್ಪೇಸ್ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಆ ಸ್ಪೇಸಿಗೆ ಅಲ್ಲಿ ಜಾಗ ಇಲ್ಲ, ಆ ಸ್ಪೇಸ್ ಅಲ್ಲಿ ಸಿಗ್ತಾ ಇಲ್ಲ. ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮತೀಯ ಶಿಕ್ಷಣ ಮದ್ರಸಾಗೆ ಹೋಗ್ಬೇಕು. ಅದಾದ ನಂತರ ಅವರ ಎಲ್ಲಾ ರೀತಿಯ ಪರಿಹಾರಗಳಿಗೆ ಅವರದ್ದೇ ಕಾನೂನನ್ನು ಅನುಸರಿಸಬೇಕು. ಈ ರೀತಿಯೆಲ್ಲ ಇರುವಾಗ ಆ ವಿಭಿನ್ನತೆ ಎದ್ದು ಕಾಣುತ್ತೆ. ಇದಕ್ಕೆ ನಾವು ಅಂತ್ಯ ಆಡಿದ ನಂತರ ನಾವು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಬಹುಶಃ ಇದೆಲ್ಲವೂ ಕೂಡ